कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमत्स्मरणात् भवेत्। स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। ಶ್ರೀಗುರುಭ್ಯೋ ನಮಃ. ಶ್ರೀಕೃಷ್ಣ ಮುಖ್ಯಪ್ರಾಣರ ದಿವ್ಯ ಸನ್ನಿಧಾನದಲ್ಲಿ ಆಚಾರ್ಯರು ನೆಲೆಸಿದ ಈ ಪವಿತ್ರ ಕ್ಷೇತ್ರದಲ್ಲಿ ನರಹರಿತೀರ್ಥ ವೇದಿಕೆಯ ಮೂಲಕ ನಿರಂತರ ಜ್ಞಾನಸತ್ರ ಈ ಅದಮಾರು ಪರ್ಯಾಯದ ದೀಕ್ಷಾ ಮಹೋತ್ಸವದ ಸಂದರ್ಭದಲ್ಲಿ ನಡೀತಾ ಬರ್ತಾ ಇದೆ. ಅನೇಕ ವಿಶೇಷ ವಿಚಾರಗಳನ್ನು ತಿಳಿದ ಹಿರಿಯರಿಂದ ಕೃಷ್ಣನ ಪದತಲೆಗಳಿಗೆ ವಿಚಾರ ಪುಷ್ಪಗಳು ಮುಟ್ಟುತ್ತಾ ಇವೆ. ಋಕ್ಸಂಹಿತಾ ಯಾಗದ 3ನೆಯ ದಿನವಾದ ಇಂದು 8 ಬೇರೆ ಬೇರೆ ವಿಷಯಗಳನ್ನು ಹೊತ್ತು ಇವತ್ತು ಪೂಜಾ ಮಂತ್ರ ಮೀಮಾಂಸಾ, ಆ ಮಂತ್ರದ ಹಿನ್ನೆಲೆ, ಆ ಮಂತ್ರದ ಅಲ್ಲಿಯೇ ಅದು ಬರುವುದಕ್ಕೆ ಕಾರಣವಾದ ಸಂಗತಿ, ಒಟ್ಟು ಅಲ್ಲಿ ಬಳಸುವ ಮಂತ್ರಗಳ ವಿಶೇಷತೆಗಳ ಕುರಿತಾದ ಚರ್ಚೆ ನಡೀಲಿಕ್ಕಿದೆ. ನಿನ್ನೆ ಮೊನ್ನೆ 2 ದಿನಗಳಲ್ಲಿ ಸಂಧ್ಯಾವಂದನೆಗೆ ಸಂಬಂಧಪಟ್ಟ ಪುಣ್ಯಾಹ ಪಂಚಗವ್ಯಗಳಿಗೆ ಸಂಬಂಧಪಟ್ಟ ಜಿಜ್ಞಾಸೆ ನಡೆಯಿತು. ಆ ಬಳಿಕ ನೀರಾಜನ ಮಂತ್ರ ಮತ್ತು ಕರ್ಮಮೀಮಾಂಸದ ಕುರಿತಾಗಿ ವಿದ್ವಾಂಸರಾದ ಕೃಷ್ಣಕುಮಾರಾಚಾರ್ಯರು ನಡೆಸಿಕೊಡ್ತಾರೆ. ಈಗ ಈ ಪೂಜಾ ಮಂತ್ರ ಮೀಮಾಂಸದ ವಿವರವನ್ನು ನೀಡಲಿಕ್ಕಿರುವಂಥವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನ್ಯಾಯ ವೇದಾಂತಗಳ ಅಧ್ಯಯನವನ್ನು ನಡೆಸಿ ಪೇಜಾವರ ಶ್ರೀಪಾದರಾಗಿದ್ದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಗರಡಿಯಲ್ಲಿ ಸುಧಾಂತ ಅಧ್ಯಯನವನ್ನು ನಡೆಸಿ ಪೌರೋಹಿತ್ಯದ ಉಳಿದಂತೆ ಅನೇಕ ಪ್ರಮುಖ ವೇದಾಂತಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳಲ್ಲಿ ಕೃಷಿಯನ್ನು ನಡೆಸಿ ತಮ್ಮ ವೃತ್ತಿಯ ಜೊತೆಗೆ ಶಾಸ್ತ್ರದ ಪ್ರಚಾರದ ಪ್ರವೃತ್ತಿಯನ್ನು ಹೊಂದಿಕೊಂಡು ಅಧ್ಯಯನಶೀಲರಾಗಿ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಲ್ಲಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟುಕೊಂಡವರು ಶ್ರೀಯುತ ರವಿಕುಮಾರ ಆಚಾರ್ಯರು. ಇವತ್ತು ಈ ಪೂಜಾ ಮಂತ್ರದ ಅಂದರೆ ಅದನ್ನು ನಿತ್ಯ ನಡೆಸ್ತೇವೆ, ಆದರೆ ಅದರ ವೈಶಿಷ್ಟ್ಯ ನಮಗೆ ಚೂರು ಗೊತ್ತಾದಾಗ ಈ ಮಂತ್ರ ಇಂಥ ಸಂದರ್ಭದಲ್ಲಿ ಉಪಯೋಗ ಆಗಿತ್ತು ಹಿಂದೆ, ಇಂಥ ಋಷಿಗಳು ದೊಡ್ಡ ಅಪಾಯದಿಂದ ಪಾರಾಗುವುದಕ್ಕಾಗಿ ಕಂಡ ಮಂತ್ರ ಇದು, ಅಥವಾ ಇನ್ನೇನೋ ಬೇರೆಯದೇ ಆದ ಒಂದು ಹಿನ್ನೆಲೆ ಗೊತ್ತಾದಾಗ, ಅದರ ಮಹತ್ವ ನಮಗೆ ತಿಳಿದಾಗ ಭಕ್ತಿ ತಾನಾಗಿ ಮೂಡುವುದು ಸಾಧ್ಯ ಅನ್ನುವುದು ಈ ಅನ್ವೇಷಣೆಯ ಉದ್ದೇಶ. ಅಂತಹ ಚಿಂತನೆಯನ್ನು ಆಚಾರ್ಯರು ನಡೆಸಿಕೊಡಬೇಕು ಅಂತ ಕೃತಜ್ಞತಾಪೂರ್ವಕವಾಗಿ ಸ್ವಾಗತಿಸ್ತಾ ಈ ವಿಚಾರ ಮಂಡನೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವದಾತಮಮೃತಾತ್ಮಕರೈಃ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷಪುಸ್ತಕಸುಬೋಧಯುತಾಬ್ಜಬಾಹುಂ ನಸ್ತೋ ಮುಖಾದಪಿ ನಿರಂತರಮುದ್ಗಿರಂತಂ ವಿದ್ಯಾ ಅಶೇಷತ ಉತಾಬ್ಜಭವೇಶಮುಖ್ಯೈಃ ಸಂಸೇವ್ಯಮಾನಮತಿಭಕ್ತಿಭರಾವನಮ್ರೈರ್ಲಕ್ಷ್ಮ್ಯಾಮೃತೇನ ಸತತಂ ಪರಿಶುಚ್ಯಮಾನಂ. ಕೌಶೇಯಪೀತವಸನಾಮರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ ಉದ್ಯಚ್ಛತಾರ್ಕಸದೃಶೀಂ ಪರಮಾಂಕಸಂಸ್ಥಾಂ ಧ್ಯಾಯೇದ್ವಿಧೀಶನತಪಾದಯುಗಾಂ ಜನಿತ್ರೀಂ ದೂರ್ವೋಪಮಾಂ ತ್ರಿನೇತ್ರಾಂಚ ಶಂಖಚಕ್ರಸಮನ್ವಿತಾಂ ಶೂಲದರ್ಶನಸಂಯುಕ್ತಾಂ ಧ್ಯಾಯೇದ್ದುರ್ಗಾಮಭೀಷ್ಟದಾಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ
ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಿದ್ಯಾನ್ನವಾಸಃ ಸಂಸ್ಕಾರವೃತ್ತಿರ್ಮಹ್ಯಂ ದದಾತಿ ಯಃ ತಂ ವಿಶ್ವೇಶಗುರುಂ ವಂದೇ ವಿದ್ಯಾಮಾನ್ಯಸುತೀರ್ಥಕಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕೃಷ್ಣಮಠದಲ್ಲಿ ನಡೆಯತಕ್ಕಂತಹ ಋಕ್ಸಂಹಿತಾಯಾಗದ ಅಂಗವಾಗಿ ಸಂಹಿತಾಯಾಗ ಅಂದರೆ ಕೇವಲ ಮಂತ್ರಗಳ ಘೋಷವನ್ನು ಮಾಡಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವುದು ಮಾತ್ರ ಅಲ್ಲ, ಸ್ವಲ್ಪ ಮನುಷ್ಯನ ತಲೆಗೂ ಆಹುತಿ ಕೊಡಬೇಕು ಅನ್ನುವ ಸಂಕಲ್ಪವನ್ನು ಗುರುಗಳು ಮಾಡಿದ್ದರಿಂದ ಇಂತಹ ಒಂದು ಸತ್ಕಾರ್ಯ ನಡೀತಾ ಇದೆ. ಅದರಲ್ಲಿ ನನಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಪ್ರತಿನಿತ್ಯ ನಾವು ಮಾಡುವ ದೇವರ ಪೂಜೆಯಲ್ಲಿ ಬರತಕ್ಕಂತಹ, ಅಲ್ಲಿ ವಿನಿಯೋಗ ಆಗತಕ್ಕಂತಹ ವೇದ ಮಂತ್ರಗಳ ಅರ್ಥಚಿಂತನೆಯನ್ನು ನಡೆಸಿಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ ಗುರುಗಳು. ಆ ಪ್ರಕಾರ ನನಗೆ ತಿಳಿದಂತೆ ಕೆಲವೊಂದು ಮಂತ್ರಗಳ ಅರ್ಥಚಿಂತನೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ದೇವರ ಪೂಜೆ ಅನ್ನೋದು ಅದೊಂದು ಸ್ವಾಭಾವಿಕವಾಗಿ ಬರತಕ್ಕಂಥ ಕ್ರಿಯೆ ಅಲ್ಲ. ನಾವು ನಿದ್ರೆ ಮಾಡ್ತೇವೆ, ಊಟ ಮಾಡ್ತೇವೆ, ಅಥವಾ ಮಲಗುತ್ತೇವೆ, ಅಥವಾ ನಮ್ಮ ಅಡ್ಡಾಡುವ ಕೆಲಸಗಳನ್ನು ಮಾಡ್ತೇವೆ. ಇದೆಲ್ಲ ಸಾಮಾನ್ಯವಾಗಿ ತಾನಾಗಿ ಬಂದುಬಿಡುತ್ತೆ. ಪೂಜೆ ಹಾಗಲ್ಲ. ಆದರೆ ಏನಾಗುತ್ತೆ ಅಂಥೇಳಿದರೆ, ಪೂಜೆಯನ್ನು ಮಾಡಿ 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 ಅಭ್ಯಾಸ ಇದ್ದವರಿಗೆ ಕೆಲವೊಮ್ಮೆ ತಾನಾಗಿ ಬಂದುಬಿಡುತ್ತೆ. ಆದರೆ ಯಾವುದು ತಾನಾಗಿ ಬರುತ್ತೋ ಅದು ಪೂಜೆ ಆಗೋದಿಲ್ಲ. ದೇವರ ಪೂಜೆ ಮಾಡುವುದ ಉದ್ದೇಶ ಏನು ಅಂಥೇಳಿದರೆ, ದೇವರಿಗೆ ಯಾವ ಅವಶ್ಯಕತೆಯೂ ಇಲ್ಲ. ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಶಾಸ್ತ್ರ ಹೇಳ್ತದೆ. ಎಲ್ಲವನ್ನ ದೇವರು ಪಡ್ಕೊಂಡ್ಬಿಟ್ಟಿದ್ದಾನೆ. ಅವನು ಸರ್ವಜ್ಞ, ಸರ್ವಶಕ್ತ, ಸಂಪೂರ್ಣ ಆನಂದ ಸ್ವರೂಪ ಅವನು. ಹಾಗಾಗಿ ನಾವು ಕೊಟ್ಟ ಯಾವುದೋ ಪಾರ್ಥಿವ ದ್ರವ್ಯಗಳಿಂದ ದೇವರಿಗೆ ಏನೂ ಆಗಬೇಕಾದ್ದಿಲ್ಲ. ಹಾಗಾದರೆ ದೇವರ ಪೂಜೆ ಯಾಕೆ ಮಾಡಬೇಕು? ನಾವು ಮನೆಗೆ ಯಾರನ್ನೋ ಬರಲಿಕ್ಕೆ ಹೇಳಿ, ಅತಿಥಿಗಳನ್ನು ಬರಲಿಕ್ಕೆ ಹೇಳ್ತೇವೆ, ಅವರಿಗೆ ಸತ್ಕಾರ ಮಾಡ್ತೇವೆ. ಅದರಿಂದ ಇಬ್ಬರಿಗೂ ಉಪಕಾರ ಇದೆ. ಬಂದ ಅತಿಥಿಗಳಿಗೆ ಆ ಕಾಲಕ್ಕೆ ಬೇಕಾಗಿರತಕ್ಕಂಥ ಹೊಟ್ಟೆ ತುಂಬಲಿಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆ ಆಯಿತು. ಮನೆ ಯಜಮಾನಿಗೆ ಅವನಿಗೆ ಹಾಕಿದ ಒಂದು ಸಂತೃಪ್ತಿ ಸಿಕ್ಕಿತು. ಇಲ್ಲಿ ಹಾಗಿಲ್ಲ. ದೇವರಿಗೆ ನಾವೇನು ಕೊಡಬೇಕಾಗಿಲ್ಲ. ಯಾಕೆಂದರೆ ಇಡೀ ಜಗತ್ತು ದೇವರ ಒಂದು ಕಾರ್ಯಕ್ಷೇತ್ರ, ದೇವರ ಪಾದತಾಲದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಆತ್ಮೋದ್ಧಾರಕ್ಕೋಸ್ಕರ ನಾವು ದೇವರ ಪೂಜೆ ಮಾಡಬೇಕು. ಇಡೀ ಪ್ರಪಂಚವನ್ನು ನಮಗೆ ಕೊಟ್ಟಿದ್ದಾನೆ ಭಗವಂತ. ಪ್ರಪಂಚದಲ್ಲಿ ನನ್ನನ್ನು ಸೃಷ್ಟಿ ಮಾಡಿ ಒಳ್ಳೆಯ ಸಂಸ್ಕಾರ ಕೊಡಲಿಕ್ಕೆ ಯೋಗ್ಯತೆ ಇರತಕ್ಕಂಥ ತಂದೆ ತಾಯಿಗಳ ಮಗನನ್ನಾಗಿ ನನ್ನನ್ನು ಮಾಡಿ, ನನ್ನ ಇಂದ್ರಿಯಗಳನ್ನೆಲ್ಲ ಚೆನ್ನಾಗಿ ಇರುವಂತೆ ನನ್ನನ್ನು ಸೃಷ್ಟಿ ಮಾಡಿ, ಆ ಇಂದ್ರಿಯಗಳಿಂದ ನೋಡಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವಸ್ತುಗಳನ್ನು ಜಗತ್ತಿನಲ್ಲಿ ಸೃಷ್ಟಿ ಮಾಡಿಕೊಟ್ಟು, ನಮ್ಮನ್ನು ಅನುಕ್ಷಣವೂ ಕಾಪಾಡ್ತಾ ಇರತಕ್ಕಂಥ ದೇವರ ಸೇವೆಯನ್ನು ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆ ಉದ್ದೇಶದಿಂದ ದೇವರ ಪೂಜೆಯನ್ನು ನಾವು ಮಾಡಬೇಕು. ಪೂಜೆಯನ್ನು ಮಾಡುವುದರಲ್ಲಿ ಅನೇಕ ಪ್ರಕಾರ ಇದೆ. ನಾವು ನಮ್ಮ ಪರಂಪರೆಯಲ್ಲಿ ಬಂದ ಕ್ರಮವನ್ನು ನೋಡಿಕೊಂಡರೂ ಕೂಡ ತವಳವರಲ್ಲಿ ಒಂದು ಆಚಾರ, ಆಮೇಲೆ ಮಠತ್ರಯದಲ್ಲಿ ಒಂದು ಆಚಾರ, ದೇಶ ದೇಶಕ್ಕೆ ಆಚಾರ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಪೂಜಾ ಮಂತ್ರಗಳು ಅಂಥೇಳಿ ವಿಷಯ ಬಂದ ಕೂಡಲೇ
ಯಾವ್ಯಾವ ಮಂತ್ರಗಳನ್ನು ಸ್ವೀಕಾರ ಮಾಡಬೇಕು ಅನ್ನೋದೇ ಒಂದು ಸ್ವಲ್ಪ ಜಿಜ್ಞಾಸ್ಯಮಾನವಾದ ವಿಷಯ ಆಗತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೇನೆ ಅಂತೇಳಿದರೆ, ನಮ್ಮೆಲ್ಲರಿಗೂ ಪೂಜನೀಯರಾಗಿರತಕ್ಕಂಥ ಟೀಕಾಕೃತ್ಪಾದರು ದೇವರ ಪೂಜೆಯ ಬಗ್ಗೆ ಪದ್ಯಮಾಲಾ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಪುಟ್ಟದಾಗಿದ್ದರೂ ತುಂಬ ಸುಂದರವಾದ ಕೃತಿ. ದೇವರ ಪೂಜೆಯ ದೇವರ ಕೋಣೆಗೆ ಪ್ರವೇಶ ಮಾಡುವುದರಿಂದ ಹಿಡಿದು ಕೃಷ್ಣಾರ್ಪಣ ಮಾಡಿ ದೇವರ ಕೋಣೆಯಿಂದ ಹೊರಬರುವ ತನಕದ ಎಲ್ಲ ವಿಚಾರಗಳನ್ನು, ಅಲ್ಲಲ್ಲಿ ಮಾಡಬೇಕಾದ ಅನುಸಂಧಾನದ ವಿಚಾರಗಳನ್ನು ಬಹಳ ಸುಂದರವಾಗಿ ಟೀಕಾಕೃತ್ಪಾದರು ನಮಗೆ ಪದ್ಯಮಾಲದಲ್ಲಿ ಒದಗಿಸಿದ್ದಾರೆ. ಆ ಪದ್ಯಮಾಲಾದಲ್ಲಿ ಟೀಕಾಕೃತ್ಪಾದರು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಮಂತ್ರಗಳನ್ನು ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಗಳಾಗಿ ಅವರು ಕೊಟ್ಟಿರತಕ್ಕಂಥ ಮಂತ್ರಗಳನ್ನು ನಾನಿಲ್ಲಿ ಸ್ವೀಕಾರ ಮಾಡಿದ್ದೇನೆ. ಎಲ್ಲ ಮಂತ್ರಗಳನ್ನು ಸ್ವೀಕಾರ ಮಾಡಿದರೆ ನಮಗೆ ಸಮಯ ಸಾಕಾಗೋದಿಲ್ಲ. ಸುಮಾರು 1 ಗಂಟೆಯ ಸಮಯ ಅಂತ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈ ನನಗೆ ಸಿಕ್ಕ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಂತ್ರಗಳನ್ನು ನಾನು ನೋಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸ್ನಾನಾದಿಗಳನ್ನು ಮುಗಿಸಿಕೊಂಡು ನಿತ್ಯ ಸಂಧ್ಯಾವಂದನೆಯನ್ನು ಮುಗಿಸಿ ದೇವರ ಪೂಜೆಯನ್ನು ನಾವು ಆರಂಭ ಮಾಡಬೇಕು. ದೇವರ ಕೋಣೆ ಬೇರೆ, ನಾವು ಸಂಧ್ಯಾವಂದನೆ ಮಾಡುವ ಸ್ಥಳ ಬೇರೆ ಅಂತಾಗಿದ್ದರೆ, ದೇವರ ಕೋಣೆಯ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಬಾಗಿಲನ್ನು ತೆಗಿಬೇಕು. ಬಾಗಿಲನ್ನು ತೆರೀಲಿಕ್ಕೆ ಮಂತ್ರ ಹೇಳಿದ್ದಾರೆ. ಏನು ಮಂತ್ರ ಅಂದರೆ, ವಾಯವಾಯಾಹಿ ದರ್ಶತ ಇಮೇ ಸೋಮ ಅಲಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ. ಈ ಮಂತ್ರ 1ನೇ ಮಂಡಲದಲ್ಲಿ 2ನೇ ಸೂಕ್ತದಲ್ಲಿ ಬರತಕ್ಕಂಥ ಮಂತ್ರ. ಇದಕ್ಕೆ ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ತೀರ್ಥರು ಎಲ್ಲರೂ ವಿಸ್ತಾರವಾದ ಅರ್ಥವನ್ನು ಬರೆದಿದ್ದಾರೆ. ಆದರೆ ನಾವು ನಿತ್ಯ ದೇವರ ಪೂಜೆ ಮಾಡಬೇಕಾದ್ರೆ ಆ ವಿಸ್ತಾರವಾದ ಅರ್ಥವನ್ನು ಅನುಸಂಧಾನ ಮಾಡುವುದು ತುಂಬ ಕಷ್ಟ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಸೂಕ್ತ ಅನ್ನತಕ್ಕಂಥ ಒಂದರ್ಥ ಮಾತ್ರ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ನಿನ್ನಿನ ಪ್ರವಚನದಲ್ಲಿ ಪ್ರತಿಯೊಂದು ಮಂತ್ರಕ್ಕೂ 3 ಅರ್ಥಗಳು, ಕನಿಷ್ಠ 3 ಅರ್ಥಗಳು ಇದೆ ಅನ್ನೋದನ್ನು ನಿನ್ನೆ ಪ್ರವಚನಕಾರರು ಅದನ್ನು ವಿವರಿಸಿದ್ದಾರೆ. ಅದಕ್ಕೋಸ್ಕರ ಆ ಬಗ್ಗೆ ನಾನು ಹೆಚ್ಚು ವಿವರಣೆಯನ್ನು ಕೊಡ್ತಾ ಇಲ್ಲ. ಕೇವಲ ಮಂತ್ರದ ಅರ್ಥಚಿಂತನೆಯ ಬಗ್ಗೆ ಮಾತ್ರ ನಾನು ಗಮನ ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ದೇವರ ಕೋಣೆ ಅಂತ ಹೇಳಿದರೆ ಅದು ಪ್ರತ್ಯೇಕವಾಗಿದ್ದಾಗ ಪೂಜಾ ಸಂದರ್ಭವನ್ನು ಹೊರತುಪಡಿಸಿ ಉಳಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಾಗಿಲು ಹಾಕಿರುತ್ತೆ. ದೇವರ ಪೂಜೆಗಾಗಬೇಕಾದ್ರೆ ಬಾಗಿಲನ್ನು ತೆಗಿಬೇಕು. ದೇವರ ಕೋಣೆಯೊಳಗೆ ದೀಪ ಸದಾಕಾಲ ಉರಿತಾ ಇರುತ್ತೆ. ಆ ಉರಿಯತಕ್ಕಂತಹ ದೀಪದ ಹೊಗೆಯ ಅಂಶ ದೇವರ ಕೋಣೆಯ ಒಳಗೆ ಇರುತ್ತೆ. ಆ ಹೊಗೆಯ ಅಂಶ ಹೊರಗೆ ಹೋಗಬೇಕು, ಶುದ್ಧವಾದ ಗಾಳಿ ಒಳಗೆ ಬರಬೇಕು. ಅಲ್ಲಿರ್ತಕ್ಕಂತಹ ದೇವರಿಗೆ ಏನೂ ತೊಂದರೆ ಇಲ್ಲ, ಒಳಗೆ ಪ್ರವೇಶ ಮಾಡತಕ್ಕಂತಹ ಈ ಸಾಧಕನಿಗೆ, ಅರ್ಚಕನಿಗೆ ಅಲ್ಲಿರ್ತಕ್ಕಂತಹ ಹೊಗೆಯ ಗಾಳಿ ತೊಂದರೆ ಕೊಡಬಹುದು. ಅದಕ್ಕೋಸ್ಕರ ಅಲ್ಲಿ ವಾಯುದೇವರ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಆ ವಾಯುದೇವರು ನಮ್ಮಿಂದ ಆ ಕರ್ತವ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸಲಿ ಅನ್ನತಕ್ಕಂಥ ಒಂದು ಸಂಕಲ್ಪ ಕೂಡ ಅಲ್ಲಿ ಇದೆ. ವಾಯುದೇವರನ್ನು ಹೀಗೆ ಪ್ರಾರ್ಥನೆ ಮಾಡಬೇಕಂತೆ. ಹೇ ದರ್ಶತ ವಾಯೋ ಆಯಾಹಿ. ದರ್ಶತ ಅಂತ ಹೇಳಿದ್ರೆ ಪೂರ್ಣ ಜ್ಞಾನವುಳ್ಳವನು ಅಂತ ಅರ್ಥ. ವಾಯು ಅಂದರೆ ಬಲರೂಪಿ ಅಂತ ಅರ್ಥ. ಪೂರ್ಣ ಜ್ಞಾನವುಳ್ಳ ವಾಯುವೇ. ಇನ್ನು ವಾಯು ಶಬ್ದಕ್ಕೆ ನಮ್ಮ ಆಯುಷ್ಯಕ್ಕೆ ನಿಯಾಮಕ ಅಂತ ಅರ್ಥ ಇದೆ. ಆಯುಷ್ಯ ಶಬ್ದಕ್ಕೆ ಅನೇಕ ಅರ್ಥವನ್ನು ಹೇಳಿದ್ದಾರೆ. ಅದರಲ್ಲಿ ಆಯುಷ್ಯ ಅಂತ ಹೇಳಿದರೆ ಯೋಗ್ಯ ರೀತಿಯಲ್ಲಿ ಜೀವನವನ್ನು ನಡೆಸುವುದು ಅಂತ ಒಂದರ್ಥ. ಅಂತಹ ಆಯುಷ್ಯವನ್ನು ನಿಯಮನ ಮಾಡುವವರು ವಾಯುದೇವರು. ಯಾಕೆ ಅಂದರೆ ನಮ್ಮ ಜೀವನ ಸರಿಯಾಗಿ ನಡಿಬೇಕಾದರೆ ಶ್ವಾಸೋಚ್ಛ್ವಾಸ ಕರ್ಮ ಚೆನ್ನಾಗಿ ನಡಿಬೇಕು. ಅದು ಇಲ್ಲದಿದ್ದರೆ ಆರೋಗ್ಯವೂ ಇಲ್ಲ, ಜೀವನವೂ ಇಲ್ಲ. ಹಾಗಾಗಿ ಆ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ನೀವು ಬನ್ನಿ ದೇವರ ಕೋಣೆಯ ಒಳಗೆ, ನನ್ನ ಜೊತೆಗೆ ನೀವೂ ಬನ್ನಿ. ಬಂದು ಏನು ಮಾಡಬೇಕು ಅಂದರೆ, ಇಮೇ ಸೋಮ ಅಲಂಕೃತಾ. ಸೋಮ ಅಂತ ಹೇಳಿದರೆ ಯಜ್ಞದಲ್ಲಿ ವಿನಿಯೋಗ ಮಾಡತಕ್ಕಂಥ ದ್ರವ್ಯ.
ಯಜ್ಞ ಅಂತ ಹೇಳಿದರೆ ಕೇವಲ ನಾವೊಂದು ಕುಂಡವನ್ನು ಹಾಕಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಆಹುತಿ ಕೊಡುವಂಥದ್ದು ಮಾತ್ರ ಯಜ್ಞ ಅಲ್ಲ. ಯಜ್ಞ ಅಂತ ಹೇಳಿದರೆ ಯಜ, ದೇವಪೂಜಾ, ಸಂಗತಿಕರಣ, ಯಜನ, ದಾನ, ಇಷ್ಟು ಅರ್ಥಗಳ 4 ಅರ್ಥಗಳಲ್ಲಿ ಯಜ್ಞ ತೆರ್ಕೊಳ್ಳುತ್ತೆ. ಅದರಲ್ಲಿ ದೇವಪೂಜಾ ಅನ್ನುವಂಥದ್ದು ಒಂದರ್ಥ, ಸಂಗತಿಕರಣ ಅನ್ನುವಂಥದ್ದು ಇನ್ನೊಂದರ್ಥ, ಇಲ್ಲಿಗೆ ಪ್ರಕೃತವಾದದ್ದು. ದೇವಪೂಜೆ ಅಂತ ಹೇಳಿದರೆ ದೇವರ ಪ್ರತಿಮಾದಿಗಳನ್ನೋ ಏನಾದರೂ ಒಂದು ಪ್ರತೀಕವನ್ನು ಎದುರಿಟ್ಟುಕೊಂಡು ಅದಕ್ಕೆ ನಾವು ಏನೇನು ಉಪಚಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೋ ಅದನ್ನೆಲ್ಲ ಶುದ್ಧವಾದ ದ್ರವ್ಯಗಳನ್ನು ಆ ಮಾಧ್ಯಮದಲ್ಲಿ ದೇವರಿಗೆ ಅರ್ಪಣೆ ಮಾಡುವಂಥದ್ದು ದೇವರ ಪೂಜೆ. ಸಂಗತಿಕರಣ ಅಂತ ಹೇಳಿದರೆ ಆ ದೇವರ ಪೂಜೆ ಮಾಡಬೇಕಾದ್ರೆ ಎಲ್ಲ ವಸ್ತುಗಳು ಶುಚಿಯಾಗಿರಬೇಕು, ಎಲ್ಲ ವಸ್ತುಗಳು ಒಳ್ಳೆಯ ವಸ್ತುಗಳಾಗಿರಬೇಕು. ಯಾಕೆಂದರೆ ದೇವರಿಗೆ ಕೊಡ್ತಾ ಇದ್ದೇವೆ. ನಾವು ನಮ್ಮ ಮನೆಗೆ ಬರತಕ್ಕಂತಹ ಯಾವುದೋ ಒಬ್ಬ ಅತಿಥಿಗೆ 1 ಲೋಟ ಹಾಲನ್ನು ಕೊಡ್ತೇವಾದರೆ ಹಾಲನ್ನು ಕೊಡುವ ಲೋಟ ಹೇಗಿದೆ ಅಂತ ಅನ್ನೋದನ್ನು ಗಮನಿಸ್ತೇವೆ. ಅಂದರೆ ಎಲ್ಲವುದೂ ಸ್ವಚ್ಛ ಆಗಿರಬೇಕು, ಎಲ್ಲವುದೂ ಚೆನ್ನಾಗಿರಬೇಕು ಅಂತ ನಾವು ಬಯಸ್ತೇವೆ. ಯಾರೋ ಏನೋ ಅಪರೂಪಕ್ಕೆ ಬರತಕ್ಕಂತಹ, ನಮಗೆ ಮುಂದೆ ಅವರಿಂದ ಉಪಕಾರ ಉಂಟೋ ಇಲ್ಲೋ ಗೊತ್ತಿಲ್ಲ, ಹಿಂದೆ ಆಗಿದೆ ಇಲ್ಲೋ ಗೊತ್ತಿಲ್ಲ ಅಂತ ಇವತ್ತು ಬಂದಿದ್ದಾರೆ. ಅವರಿಗೆ ಹಾಲು ಕೊಡುವ ಲೋಟ ಹೇಗಿದೆ ಅಂತ ನಾವು ಗಮನಿಸ್ತೇವಾದರೆ ಇಡೀ ಜೀವಮಾನ ಪರ್ಯಂತ, ಈ ಜೀವಮಾನ ಅಲ್ಲ, ನಾವು ಈ ಶರೀರವನ್ನು ಪಡ್ಕೊಂಡು ಎಲ್ಲಿಂದ ಶರೀರವನ್ನು ಪಡ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದೇವೋ ಅಲ್ಲಿಂದ ಆರಂಭಿಸಿ ಈ ಶರೀರ ಎಲ್ಲಿ ತನಕ ಮುಂದೆ ಹೋಗುತ್ತೆ, ಎಷ್ಟು ಜನ್ಮಗಳಲ್ಲಿ ಮುಂದೆ ಹೋಗುತ್ತೋ ಗೊತ್ತಿಲ್ಲ, ಅಲ್ಲಿ ತನಕವೂ ನಮ್ಮನ್ನು ರಕ್ಷಣೆ ಮಾಡುವವರು ದೇವರು. ಅಂತಹ ದೇವರಿಗೆ ಅರ್ಪಿಸಬೇಕಾದ್ರೆ ಆ ವಸ್ತು ಹೇಗಿರಬೇಕು ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಮೇ ಸೋಮ ಅಲಂಕೃತಃ, ನಿಮ್ಮ ಪೂಜೆಯಲ್ಲಿ ವಿನಿಯೋಗ ಮಾಡತಕ್ಕಂಥ ಏನು ದ್ರವ್ಯಗಳಿದ್ದಾವೆ, ಅದು ಹಾಲು ಇರ್ಬೋದು, ಅಭಿಷೇಕಕ್ಕೆ ತಂದ ನೀರು ಇರಬಹುದು, ಅಥವಾ ಪುಷ್ಪ ತುಳಸಿಗಳಿರ್ಬೋದು, ಅಥವಾ ದೇವರ ಪೂಜಾ ವಿನಿಯೋಗಕ್ಕೆ ಉಪಯೋಗ ಆಗತಕ್ಕಂಥ ಪಾತ್ರಗಳಿರಬಹುದು, ದೀಪದ ಪಾತ್ರೆ ಇರಬಹುದು, ಪೀಠ ಇರಬಹುದು, ಅಥವಾ ಪ್ರತಿಮಾದಿಗಳೇ ಇರಬಹುದು, ಎಲ್ಲವುದೂ ಅತ್ಯಂತ ಶುದ್ಧವಾಗಿರಬೇಕು. ಶುಚಿಕಾಮಾಹಿ ದೇವಾಹ ಅಂತ ಒಂದು ಮಾತಿದೆ. ದೇವತೆಗಳು ಎಲ್ಲಿ ಶುದ್ಧತೆ ಇದೆಯೋ, ಎಲ್ಲಿ ಶುಚಿ ಇದೆಯೋ, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಕ್ಲೀನ್, ಎಲ್ಲಿ ಕ್ಲೀನ್ ಆಗಿದೆಯೋ ಅಲ್ಲಿ ದೇವತೆಗಳು ಬರ್ತಾರಂತೆ. ನಮ್ಮ ದೃಷ್ಟಿಗೆ ಗೋಚರವಾಗಿರತಕ್ಕಂಥ ಶುದ್ಧತೆ ಒಂದಾದರೆ ದೇವತೆಗಳಿಗೆ ದೃಷ್ಟಿಗೆ ಗೋಚರವಾಗಿರತಕ್ಕಂಥ ಶುದ್ಧತೆ ಇನ್ನೊಂದೇ ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಶುದ್ಧಿ ಮಾಡಿದರೂ ಮಂತ್ರಪೂತವಾಗಿ ಇನ್ನೊಮ್ಮೆ ಆ ವಸ್ತುಗಳನ್ನು ಶುದ್ಧಿ ಮಾಡಬೇಕಾದ ಅನಿವಾರ್ಯತೆ ಇದೆ ದೇವತೆಗಳಿಗೋಸ್ಕರ ಅಂತ ಅರ್ಥ. ಹಾಗಾಗಿ ಇಲ್ಲಿ ನಾವು ವಾಯುದೇವರ ಹತ್ರ ಕೇಳ್ಕೊಳ್ಳೋದು, ಇಮೇ ಸೋಮ ಅಲಂಕೃತಃ, ಈ ಎಲ್ಲ ಪೂಜಾ ಸಾಧನ ದ್ರವ್ಯಗಳನ್ನು ನಾವು ಚೆನ್ನಾಗಿ ತಯಾರು ಮಾಡಿದ್ದೇವೆ. ಚೆನ್ನಾಗಿ ತಯಾರು ಮಾಡಿದ್ದೇವೆ ಅಂದರೆ ನಿಮಗೆ ಬೇಕಾದ ಹಾಗೆ ಮಾಡಿದ್ದೇವೆ ಅಲ್ಲ, ನಮಗೆ ಗೊತ್ತಿದ್ದ ಹಾಗೆ ಮಾಡಿದ್ದೇವೆ ಅಷ್ಟೇ. ದೇವರಿಗೆ ಹೇಗೆ ಅರ್ಪಿಸಬೇಕು ಅಂತ ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೇವೋ ಅಷ್ಟರ ಮಟ್ಟಿಗೆ ನಾವು ತಯಾರು ಮಾಡಿಟ್ಟಿದ್ದೇವೆ. ಪಾತ್ರೆಗಳನ್ನೆಲ್ಲ ಸ್ವಚ್ಛ ಮಾಡಿಟ್ಟಿದ್ದೇವೆ, ತುಳಸಿಯನ್ನೆಲ್ಲ ಚೆನ್ನಾಗಿ ಸಂಗ್ರಹ ಮಾಡಿದ್ದೇವೆ, ಸ್ನಾನ ಮಾಡಿ ತುಳಸಿಯನ್ನು ಆಹರಣ ಮಾಡಿ ಅದನ್ನು ಉಗುರು ಮುಟ್ಟಿಸದೆ ಕೊಯ್ದು, ಹೀಗೆ ಬೇರೆ ಬೇರೆ ನಿಯಮಗಳಿದ್ದಾವೆ. ಆ ಪ್ರಕಾರ ತುಳಸಿ, ಆಮೇಲೆ ಪುಷ್ಪಗಳನ್ನು ಯಾರ್ದೋ ಮನೆಯಿಂದ ಕದ್ದದ್ದಲ್ಲ, ನಾವೇ ಬೆಳೆಸಿದ, ನಾವೇ ಕೊಯ್ದು ತಂದ ತೊಳೆದ ಪುಷ್ಪಗಳನ್ನು ಸಂಗ್ರಹ ಮಾಡಿಟ್ಟಿದ್ದೇವೆ. ದೇವರ ಕೋಣೆಯ ನೆಲವನ್ನೆಲ್ಲ ಸಾರಿಸಿ ಶುದ್ಧ ಮಾಡಿದ್ದೇವೆ. ಎಲ್ಲಿವರೆಗೆ ಅಂದರೆ ದೇವರ ಕೋಣೆಯಲ್ಲಿರ್ತಕ್ಕಂತಹ ಒಂದು ಪಾಂಸುವನ್ನು, ಅಂದರೆ ಒಂದು ಮರಳಿನ ಕಣವನ್ನು ನಾವು ಶುದ್ಧ ಮಾಡುವಾಗ ಎತ್ತಿ ಹೊರಹಾಕಿದರೆ ದೊಡ್ಡ ಯಾಗ ಮಾಡಿದ ಪುಣ್ಯವನ್ನು ಹೇಳ್ತಾರೆ. ಯಾಕೆಂದರೆ ಶುದ್ಧತೆ ದೇವರ ಪೂಜೆಯಲ್ಲಿ ತುಂಬ ಮುಖ್ಯ ಅಂತ. ಕೆಲವೊಮ್ಮೆ ಅರ್ಥವಾದ ಅಂತ ಅನಿಸ್ಬೋದು, ಆದರೆ ಅನುಸಂಧಾನ ಇಟ್ಟುಕೊಂಡ್ರೆ ಅದರಲ್ಲೂ ಪುಣ್ಯ ಇದೆ. ಹಾಗಾಗಿ ಇಮೇ ಸೋಮ ಅಲಂಕೃತ, ಈ ಎಲ್ಲ ದ್ರವ್ಯಗಳನ್ನು ಚೆನ್ನಾಗಿ ತಯಾರು ಮಾಡಿದ್ದೇವೆ. ತೇಷಾಂ ಪಾಹಿ, ಅವೆಲ್ಲವನ್ನು ನೀನು ಸ್ವೀಕಾರ ಮಾಡಬೇಕು. ತೇಷಾಂ ಅಂಥೇಳಿ ಇಲ್ಲಿ ಷಷ್ಠಿ ವಿಭಕ್ತಿಗೆ ದ್ವಿತೀಯ ವಿಭಕ್ತಿ ಅಂತವಾಗಿ ಅರ್ಥ ಹೇಳಬೇಕು ಅಂತ ನಿರುಕ್ತಕಾರರು ವಿಧಾನ ಮಾಡಿದ್ದಾರೆ. ತಾನ್ ಪಾಹಿ ಅಂತ ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ. ಆಮೇಲೆ ಪಾಹಿ ಅನ್ನೋದಕ್ಕೆ ಸೋಮ ಅಂತಿದ್ದರಿಂದ ಪಿಬ ಅಂತ ಅರ್ಥ ಮಾಡಿದ್ದಾರೆ. ಸೋಮ ರಸ ಆಗಿದ್ದರೆ ನೀವು ಕುಡಿಯಿರಿ ಅಂತ ಅರ್ಥ. ಇಲ್ಲಿ ನಾವೆಲ್ಲ ಬೇರೆ ಬೇರೆ ದ್ರವ್ಯಗಳನ್ನು ಇಟ್ಟಿದ್ದೇವೆ, ಆ ಎಲ್ಲ ದ್ರವ್ಯಗಳನ್ನು ನೀನು ಸ್ವೀಕಾರ ಮಾಡು, ದೇವರಲ್ಲಿ ಕೇಳಿಕೊಳ್ಳೋದು. ಶುಧಿ ಹವಂ. ಆಮೇಲೆ ಸ್ವೀಕಾರ ಮಾಡಬೇಕಾದ್ರೆ ಸುಮ್ಮನೆ ಸ್ವೀಕಾರ ಮಾಡೋದಾ? ನಾವು ಅಡುಗೆ ಮನೆಯಲ್ಲೆಲ್ಲ ಬಳಸಿಟ್ಟಿದ್ದೇವೆ, ಅವರು ಯಾರು ಊಟ ಮಾಡಲಿಕ್ಕೆ ಇದ್ದವರು ಬಂದು ಕೂತಿದ್ದಾರೆ, ನೀವು ಊಟ ಆರಂಭ ಮಾಡಿ ಅಂತ ಮನೆಯ ಯಜಮಾನ ಹೇಳಿದೆ, ಅವರು ಶುರು ಮಾಡಲಿಕ್ಕಾಗುತ್ತೋ? ಊಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ದೇವರ ಹತ್ರ ಕೇಳ್ಕೊಳ್ಬೇಕು, ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿ. ನಾವು ಪ್ರಾರ್ಥನೆ ಮಾಡ್ತೇವೆ, ನೀವು ಪೂಜೆ ಸ್ವೀಕಾರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಿಮಗೆ ಏನು ಬೇಕೋ ಅದನ್ನು ನೀವೇ ಮಾಡಿಸಬೇಕು. ಆ ಪ್ರಾರ್ಥನೆಗೆ ಸರಿಯಾಗಿ ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಚೆನ್ನಾಗಿ ಅವಧಾನವಿಟ್ಟು ನಮ್ಮನ್ನು ಕೇಳಿ ನಮ್ಮನ್ನು ಅನುಗ್ರಹಿಸಿ ಅಂತ ಇಲ್ಲಿ ಪ್ರಾರ್ಥನೆ. ನಮ್ಮನ್ನು ಅನುಗ್ರಹಿಸಿ ಅಂತ ಇಲ್ಲಿ ಹೇಳಲಿಲ್ಲ, ಆದರೆ
ವೇದದ ಒಂದು ವೈಶಿಷ್ಟ್ಯವೇ ಹಾಗೆ. ಶುಧೀಹವಂ ಅಂತಿದೆ. ಶುಧಿ ಅಂತ ಒಂದು ದೀರ್ಘ ಹಾಕಿದ್ದಾರೆ. ಪದಪಾಠ ಮಾಡಬೇಕಾದ್ರೆ ಶುಧಿ ಅಂತ ಅರ್ಥ ಆಗುತ್ತೆ. ಶುಧಿ ಅಂತ ಹ್ರಸ್ವ ಆಗುತ್ತೆ. ಎಲ್ಲಿ ವರ್ಣವ್ಯತ್ಯಯ ಇದೆಯೋ ಅಲ್ಲಿ ವೈಶಿಷ್ಟ್ಯ ಇದೆ ಅಂತ ಅರ್ಥ. ಎಲ್ಲಿ ಪದಪಾಠದಲ್ಲಿ ಹ್ರಸ್ವವಾಗಿದ್ದು ಸಂಹಿತೆಯಲ್ಲಿ ದೀರ್ಘ ಇರುತ್ತೋ ಅಲ್ಲಿ ಏನಾದರೂ ಒಂದು ವೈಶಿಷ್ಟ್ಯ ಇದೆ ಅಂತ ಅರ್ಥ. ಕೇಳುವುದರಲ್ಲಿ ವೈಶಿಷ್ಟ್ಯ ಏನಂದರೆ ಗಮನವಿಟ್ಟು ಕೇಳಿ ಕೇಳಿದ್ದಕ್ಕೆ ಪ್ರತಿಕ್ರಿಯೆ ನೀಡಿ ಅಂತ ಅರ್ಥ. ಇಲ್ಲಿ ದೇವರು ಏನು ಪ್ರತಿಕ್ರಿಯೆ ನೀಡಬೇಕು? ನಮ್ಮನ್ನು ಅನುಗ್ರಹಿಸಬೇಕಷ್ಟೇ. ದೇವರು ತಲೆ ಅಲ್ಲಾಡಿಸಿದ್ರೆ ನಮ್ಗೆ ಕಾಣೋದಿಲ್ಲ. ಯಾಕೆಂದರೆ ದೇವರಿಗೆ 1000 ತಲೆ ಉಂಟು. 1000 ತಲೆ ನೋಡಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಕೇಳಿ ನಮ್ಮನ್ನು ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡುವಂಥದ್ದು. ಹೀಗೆ ದೇವರ ಕೋಣೆಯ ಒಳಗೆ ಪ್ರವೇಶ ಮಾಡಿ ಆಯಿತು. ಪ್ರವೇಶ ಮಾಡಿ ಆದ ನಂತರ ಆಮೇಲೆ ಅಲ್ಲಿರ್ತಕ್ಕಂತಹ ಭೂತೋಚ್ಚಾಟನೆ ಇತ್ಯಾದಿ ತುಂಬ ಕ್ರಮಗಳನ್ನೆಲ್ಲ ಹೇಳಿದ್ದಾರೆ. ಕೆಲವೊಂದು ಪೌರಾಣಿಕ ಮಂತ್ರಗಳೆಲ್ಲ ಬಂದಿದ್ದಾವೆ. ಇದು ವೈದಿಕ ಮಂತ್ರಗಳ ಮೀಮಾಂಸೆ ಆದ್ದರಿಂದ ಪೌರಾಣಿಕ ಮಂತ್ರಗಳನ್ನೆಲ್ಲ ನಾನು ಬದಿಗಿಟ್ಟಿದ್ದೇನೆ. ಸಮಯ ಇದ್ದರೆ ಮುಂದುವರಿಸ್ತೇನೆ ಅದನ್ನು. ಇನ್ನು ಮುಂದೆ ದೇವರ ಕೋಣೆ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಆ ದೀಪವನ್ನು ಸರಿ ಮಾಡಬೇಕು. ರಾತ್ರಿ ಹೊತ್ತು ಪೂಜೆ ಮಾಡಿ ದೀಪವನ್ನು ನಾವು ಇಟ್ಟು ಆ ಹೊತ್ತಿನಲ್ಲಿ ಅದರ ಕರಿಯೆಲ್ಲ ತೆಗೆದು ಸರಿ ಮಾಡಿ ಬಂದಿರ್ತೇವೆ. ಈಗ ಒಳಗೆ ಪ್ರವೇಶ ಆದಮೇಲೆ ಇಡೀ ರಾತ್ರಿ ಉರಿದಿರುತ್ತೆ. ಸ್ವಲ್ಪ ಕರಿ ಕಟ್ಟಿರುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಈಗ ಸಿಗತಕ್ಕಂಥ ಎಣ್ಣೆಗಳು ಯಾವ ಎಣ್ಣೆಯೋ ಗೊತ್ತಿಲ್ಲ, ಬೇಗ ಕರಿ ಕಟ್ಟುತ್ತೆ. ಹಾಗಾಗಿ ಅದನ್ನು ಶುದ್ಧ ಮಾಡಬೇಕು. ಆ ದೀಪವನ್ನು ಚೆನ್ನಾಗಿ ಪ್ರಜ್ವಲಿಸುವಂತೆ ಮಾಡಬೇಕು. ಆ ದೀಪವನ್ನು ಚೆನ್ನಾಗಿ ಪ್ರಜ್ವಲಿಸುವಂತೆ ಮಾಡಲಿಕ್ಕೆ ಒಂದು ಮಂತ್ರ ಹೇಳಿದ್ದಾರೆ. ಅಗ್ನಿನಾಗ್ನಿ ಸಮಿಧ್ಯತೆ ಕವಿರ್ಗೃಹಪಾತಿರ್ಯುವಾ ಹವ್ಯವಾಡ್ಜಕ್ವಾಸ್ಯ ಅಂತ ಒಂದು ಮಂತ್ರ. ತುಂಬ ಚೆನ್ನಾಗಿದೆ ಈ ಮಂತ್ರ. ನಾವು ಯಾವ ಕೆಲಸ ಮಾಡಬೇಕಾದ್ರೂ ನಮಗೆ ಬೆಳಕು ಬೇಕು. ಆ ಬೆಳಕು ಅಗ್ನಿಯೇ ಕೊಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಅಗ್ನಿರೂಪನಾಗಿ ಈ ನಮ್ಮ ಎದುರು ನಿಂತಿರ್ತಾನೆ. ಅಗ್ನಿಯ ಬಗ್ಗೆ ನಿನ್ನಿನ ಪ್ರವಚನಕಾರರು ತುಂಬ ಹೇಳಿದ್ದಾರೆ, ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಕೇಳಿದ್ದೆ ಅದನ್ನು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿವರಣೆ ಕೊಡೋದಿಲ್ಲ. ಇಲ್ಲಿ ಏನು ಅಂತ ಹೇಳಿದರೆ ಜುಹ್ವಾಸ್ಯ, ಅಗ್ನಿಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಜುಹ್ವಾಸ್ಯ, ಅಗ್ನಿಯನ್ನು ಜುಹ್ವಾಸ್ಯ ಅಂತ ಕರೆದಿದ್ದಾರೆ. ಜುಹ್ವಾಸ್ಯ ಅಂತ ಹೇಳಿದರೆ ನಾವು ಯಜ್ಞದಲ್ಲಿ ಏನಾದರೂ ವಸ್ತುವನ್ನು ವಿನಿಯೋಗ ಮಾಡುವಾಗ ಆ ವಿನಿಯೋಗವನ್ನು ವಿನಿಯುಕ್ತವಾದ ವಸ್ತುವನ್ನು ಸ್ವೀಕಾರ ಮಾಡುವಂಥ ಮುಖವುಳ್ಳವನು ಅಗ್ನಿ ಅಂತ ಅರ್ಥ. ಜುಹು ಅಂತ ಹೇಳಿದರೆ ಹವನಕ್ಕೆ ಅಧಿಕರಣವಾದದ್ದು. ಅಂತಹ ಆಸ್ಯ ಮುಖವುಳ್ಳವನು ಅಗ್ನಿ. ಇನ್ನು ಕವಿಹಿ ಸರ್ವಜ್ಞ. ಯಾಕಂದರೆ ಪ್ರಪಂಚದ ಎಲ್ಲ ಕೆಲಸವು ಚಲಿಸದೇ ಇರುವಂಥ ಯಾವ ವಸ್ತು ಚಲಿಸಬೇಕಾದರೂ ಅಲ್ಲಿ ಅಗ್ನಿಯ ಸನ್ನಿಧಾನ ಇದೆ ಅಂತ ಅರ್ಥ. ಅಂದರೆ ಏನು ಕೆಲಸ ಆಗಬೇಕಾದರೂ ಅಗ್ನಿ ಇದ್ದೇ ಇದ್ದಾನೆ ಅಂತ ಅರ್ಥ. ಆದ್ದರಿಂದ ಎಲ್ಲ ಗೊತ್ತು ಅವನಿಗೆ. ಅದರಿಂದ ಸರ್ವಜ್ಞ. ಗೃಹಪತಿ, ಮನೆಯಲ್ಲಿ ಏನು ಕೆಲಸ ನಡಿಬೇಕಾದರೂ ಅಗ್ನಿ ಬೇಕು. ನಮ್ಮದು ಮುಖ್ಯವಾಗಿ ಮನೆಯಲ್ಲಿ ನಡೆಸುವ ಕೆಲಸ ಅಂದರೆ ಚೆನ್ನಾಗಿ 3 ಹೊತ್ತು ಊಟ ಮಾತ್ರ. ಅಗ್ನಿ ಖಂಡಿತ ಬೇಕು. ಅಂತೂ ಅದರ ಒಟ್ಟಿಗೆ ನಡೀತಕ್ಕಂಥ ಬೇರೆ ಯಾವ ಕೆಲಸ ಇದ್ದರೂ ಅದಕ್ಕೆ ಅಗ್ನಿ ಬೇಕು. ಆದ್ದರಿಂದ ಗೃಹಪತಿ. ಗಾರ್ಹಪತ್ಯ, ಯುವ, ಸದಾಕಾಲ ಪ್ರಜ್ವಲಿಸ್ತಾ ಇರಬೇಕು ಅಗ್ನಿ. ಅದಕ್ಕೋಸ್ಕರನೇ ಮನೆಯಲ್ಲಿ ದೀಪವನ್ನು ನಂದಿಸಬಾರದು ಅಂತ ಹೇಳ್ತಾರೆ. ಇನ್ನು ಹವ್ಯವಾಟ್, ನಾವು ಏನನ್ನು ಕೊಟ್ಟರೂ ಅದನ್ನು ಆಯಾಯ ದೇವತೆಗಳಿಗೆ ತಲುಪಿಸ್ತಕ್ಕಂಥ ಒಂದು ದೊಡ್ಡ ಉಪಕಾರವನ್ನು ಮಾಡುವವನು ಅಗ್ನಿ. ಅಂತಹ ಅಗ್ನಿ ಅಗ್ನಿನ ಸಮಿಧ್ಯತೆ. ಇಲ್ಲಿ ಎರಡನೇ ಅಗ್ನಿ, ಅಗ್ನಿನ ಅನ್ನುವ ಎರಡನೇ ಅಗ್ನಿ ಶಬ್ದಕ್ಕೆ ಜಗತ್ಪ್ರೇರಕನಾದ ಸಕಲೇಂದ್ರಿಯ ನಿಯಾಮಕನಾದ ಭಗವಂತ ಅಂತ ಅರ್ಥ. ಇಂತಹ ಸಕಲೇಂದ್ರಿಯ ನಿಯಾಮಕನಾದ ಭಗವಂತನಿಂದ ಈ ಲೌಕಿಕವಾದ ಅಗ್ನಿ ಅಥವಾ ನಾವು ಕೊಟ್ಟ ದ್ರವ್ಯವನ್ನು ದೇವತೆಗಳಿಗೆ ಅರ್ಪಿಸ್ತಕ್ಕಂಥ ಅಗ್ನಿ ಅವನು ಸಮಿಧ್ಯತೆ, ಸಂಪ್ರೇರಿತನಾಗಿದ್ದಾನೆ. ಆದ್ದರಿಂದ ನಾವು ದೇವರ ಕೋಣೆಯಲ್ಲಿ ಏನು ದೀಪ ಹಚ್ಚುತ್ತೇವೆ, ಈ ದೀಪ ಇದು ದೇವರಿಗೆ ಅರ್ಪಣೆ ಮಾಡಲಿಕ್ಕೋಸ್ಕರ ಇರುವಂಥದ್ದು. ಈ ದೀಪ ಪ್ರಜ್ವಲಿಸಬೇಕಾದರೂ ಭಗವಂತನ ಅನುಗ್ರಹ ಬೇಕು. ಅಂತಹ ಭಗವಂತನ ಅನುಗ್ರಹದಿಂದಲೇ ಈ ದೀಪ ಚೆನ್ನಾಗಿ ಉರಿತದೆ. ಈ ದೀಪ ಚೆನ್ನಾಗಿ ಉರಿದದ್ರಿಂದಲೇ ಅಲ್ಲಿರ್ತಕ್ಕಂಥ ಪ್ರತಿಮಾದಿ ಸಕಲ ವಸ್ತುಗಳು ನಮ್ಮ ಕಣ್ಣಿಗೆ ಗೋಚರ ಆಗ್ತವೆ. ಭಗವಂತನ ಅನುಸಂಧಾನಕ್ಕೆ ಪೂರಕವಾಗ್ತದೆ ಅನ್ನುವ ದೃಷ್ಟಿಯಿಂದ ದೀಪ ಪ್ರಜ್ವಾಲನೆಯನ್ನು ಇಲ್ಲಿ ಹೇಳಿದ್ದಾರೆ. ದೀಪ ಪ್ರಜ್ವಾಲನೆ ಆದ ನಂತರ ಆಮೇಲೆ ನಮ್ಮ ಆಸನ ಶುದ್ಧಿ, ಪ್ರಾಣಾಯಾಮ ಇತ್ಯಾದಿಗಳನ್ನೆಲ್ಲ ಮಾಡಬೇಕು. ದೇಶಕಾಲ ಸಂಕೀರ್ತನೆಗಳನ್ನೆಲ್ಲ ಮಾಡಿಕೊಳ್ಬೇಕು. ದೇಶಕಾಲ ಸಂಕೀರ್ತನೆ ಆದಮೇಲೆ ನಮ್ಮ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತಃ ಕರ್ಮಣ ಭಗವತಃ ಪ್ರೀತ್ಯರ್ಥಂ ಪೂಜಾತ್ಮಕಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತೇವೆ. ಇನ್ನು ನಾವು ಪೂಜೆಯನ್ನು ಆರಂಭ ಮಾಡಿದ್ವಿ ಅಂತ ಅರ್ಥ.
ಪೂಜೆಯನ್ನು ಆರಂಭ ಮಾಡಿದ್ವಿ ಅಂತ ಹೇಳಿದರೆ ದೇವರು ಅಲ್ಲಿ ಬಂದು ನಿಂತಿದ್ದಾನೆ ಅಂತ ಅರ್ಥ. ಯಾಕೆಂದರೆ ದೇವರು ಕರೆದರೆ ಬರ್ತಾನೆ, ಕರೀದೇ ಇದ್ದರೆ ಇಲ್ವಾ? ಸರ್ವತ್ರ ವ್ಯಾಪ್ತ ಭಗವಂತ. ಹಾಗಾಗಿ ಎಲ್ಲ ಸಂದರ್ಭದಲ್ಲಿ ಅಲ್ಲಿ ಇದ್ದೇ ಇದ್ದಾನೆ. ನಾವು ಕರೆಯೋದು ನಮ್ಮ ದೃಷ್ಟಿಯಿಂದ ಮಾತ್ರ. ಹಾಗಾಗಿ ಆ ಭಗವಂತನನ್ನು ಪೂಜೆ ಆರಂಭ ಆದ ಕೂಡಲೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ನನಗೆ ಪೂಜೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ನಿನ್ನ ಪೂಜೆ ನೀನೇ ಮಾಡಿಸ್ಕೋ ಅಂತ ದೇವರಲ್ಲಿ ಕೇಳ್ಕೊಳ್ಬೇಕಂತ. ಅದಕ್ಕೋಸ್ಕರ ಒಂದು ಮಂತ್ರ ಹೇಳಿದ್ದಾರೆ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹು ವಿಪ್ರತಮಂ ಕವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಚನ ಅರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಇಲ್ಲಿ ದೇವರನ್ನು ಗಣಪತೆ ಅಂತ ಸಂಬೋಧನೆ ಮಾಡಿದ್ದಾನೆ. ದೇವರು ಗಣಗಳಿಗೆ ಪತಿಯಂತೆ. ಯಾವ ಗಣಗಳಿಗೆ ಪತಿ? ನಮಗೆ ಗಣಗಳು ಅಂತ ಗೊತ್ತಿರೋದು ಭೂತಗಣಗಳು, ಪ್ರೇತಗಣಗಳು ಇವೆಲ್ಲ ಗೊತ್ತು, ಅಥವಾ ಊರಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಗೊತ್ತು. ಇಲ್ಲಿ ಹೇಳ್ತಕ್ಕಂಥ ಗಣಗಳು ಯಾವುದು ಅಂತ ಹೇಳಿದರೆ ನಮ್ಮ ಶರೀರದಲ್ಲಿರ್ತಕ್ಕಂತಹ ಅಧ್ಯಾತ್ಮದಲ್ಲಿರ್ತಕ್ಕಂಥ ಇಂದ್ರಿಯ ಗಣಗಳು. ಶರೀರದಲ್ಲಿ ಆಯಾಯ ಇಂದ್ರಿಯಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ಇದ್ದು ಆಯಾಯ ಕರ್ತವ್ಯವನ್ನು ಅವರು ನಡೆಸಬೇಕಾದರೂ ಭಗವಂತನ ಪ್ರೇರಣೆ ಬೇಕು. ಆದ್ದರಿಂದ ಭಗವಂತನನ್ನು ಗಣಪತೆ ಅಂತ ಕರೆದಿದ್ದಾರೆ. ಅಂದರೆ ಸರ್ವ ಇಂದ್ರಿಯ ದೇವತೆಗಳಿಗೂ ಕೂಡ ನೀನು ಪತಿಯಾಗಿದ್ದಿ. ಮಘವನ್ ಅಂತ ದೇವರನ್ನು ಸಂಬೋಧನೆ ಮಾಡಿದರು. ಧನವಾನ್ ಅಂತ ಅರ್ಥ. ಅಂದರೆ ಪ್ರಪಂಚದಲ್ಲಿ ಸಂಪತ್ತು ಅಂತ ಏನೇನಿದೆಯೋ ಅದೆಲ್ಲವೂ ಇರುವುದು ಭಗವಂತನಲ್ಲಿ. ನಮ್ಮಲ್ಲಿ ಯಾವುದೂ ಇಲ್ಲ. ಸುಮ್ಮನೆ ನಾವು ನಮ್ಮಲ್ಲಿ ಅದಿದೆ ಇದಿದೆ ಅಂತ ನಾವು ಅಂದುಕೊಳ್ಬೇಕು ವಿನಃ ಯಾವ ಸಂಪತ್ತೂ ನಮ್ಮದಲ್ಲ. ನಾವು ಯಾವುದನ್ನು ತಂದಿಲ್ಲ, ಹೋಗುವಾಗ ಯಾವುದನ್ನು ತಗೊಂಡು ಹೋಗೋದೂ ಇಲ್ಲ. ಹಾಗಾಗಿ ಎಲ್ಲ ಸಂಪತ್ತು ಅವನಿಗೆ ಸೇರಿದ್ದು. ಆದ್ದರಿಂದ ಭಗವಂತ ಧನವಾನಾಗಿದ್ದಾನೆ. ಗಣೇಶು ತ್ವಾಂ ವಿಪ್ರತಮಮಾಹುಹು. ಈ ಅರ್ಚನೆ ಮಾಡತಕ್ಕಂಥ ಸಾಧಕರ ಇಂದ್ರಿಯ ಗಣಗಳಲ್ಲಿ ಯಾವ ಯಾವ ದೇವತೆಗಳಿದ್ದಾರೋ ಆ ಎಲ್ಲ ದೇವತೆಗಳಲ್ಲೂ ಕೂಡ ಭಗವಂತ ಅತ್ಯಂತ ಶ್ರೇಷ್ಠನಾದವನಾಗಿದ್ದಾನೆ, ಒಳ್ಳೆಯ ರೀತಿಯಲ್ಲಿ ಪ್ರೇರಕನಾಗಿದ್ದಾನೆ. ಅಂತಹ ಭಗವಂತನೇ ನೀನು ಇಲ್ಲಿ ಬಂದು ಕೂಡು, ಸುನಿಷೀದ ಸನ್ನಿಹಿತನಾಗು. ಅಂದರೆ ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ, ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ದೇನೆ, ನೀನು ಇಲ್ಲಿ ನಾನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಇಲ್ಲಿ ಬಂದು ನೀನು ಸನ್ನಿಹಿತನಾಗು ಅಂತ ದೇವರಲ್ಲಿ ಕೇಳಿಕೊಳ್ಳೋದು. ಎಲ್ಲ ಕಡೆಯಲ್ಲಿರುವ ದೇವರನ್ನು ನೀವು ಈ ಕಡೆ ನೋಡಿ ಅಂತ ಏನಾದರೂ ಮಕ್ಕಳಿಗೆ ಪಾಠ ಹೇಳುವಾಗ ಅಧ್ಯಾಪಕರು ಈ ಕಡೆ ನೋಡಿ ಅಂತ ಏನು ಹೇಳ್ತಾರೆ, ಅದೇ ರೀತಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು. ನಾವು ಅಧ್ಯಾಪಕರು ಮಾಡಿದಾಗೆ ಆಜ್ಞೆ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವರೇ ಸ್ವಲ್ಪ ನಮ್ಮ ಕಡೆನೂ ನೋಡಿ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ, ನಮ್ಮ ಕಡೆ ಸ್ವಲ್ಪ ನೋಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ನಮ್ಮ ಕಡೆ ಸ್ವಲ್ಪ ನೋಡಿ, ಇಲ್ಲಿ ನಮ್ಮ ಎದುರುಗಡೆ ಬಂದು ಕೂತ್ಕೊಳ್ಳಿ ಸನ್ನಿಹಿತರಾಗಿ. ಮಹಾಮರ್ಕಂ ಚಿತ್ರಂ ಅರ್ಚ. ಬಹಳ ವಿಶಿಷ್ಟವಾಗಿರತಕ್ಕಂಥ ಸ್ವರೂಪ ನಿನ್ನದು, ಅತಿಶಯ ಆನಂದವುಳ್ಳ ಸ್ವರೂಪ ನಿನ್ನದು, ಅತ್ಯಾಶ್ಚರ್ಯವಾಗಿರತಕ್ಕಂತಹ ಸ್ವರೂಪ ನಿನ್ನದು. ಅಂತಹ ನಿನ್ನ ಸ್ವರೂಪವನ್ನು ಅರ್ಚ, ನೀನೇ ಪೂಜೆ ಮಾಡಬೇಕು. ನೀನೇ ಪೂಜೆ ಮಾಡಬೇಕು. ಯಾಕೆ ಅಂದರೆ ನನಗೆ ಪೂಜೆ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ. ಯಾಕೆ ಅಂದರೆ ಜ್ಞಾನಿಗಳಾದವ ಎಲ್ಲರೂ ಕೂಡ ನಿನ್ನನ್ನು ವಿಪ್ರತಮಂ ಆಹುಹು, ವಿಶೇಷವಾಗಿ ಪ್ರಕೃಷ್ಟವಾಗಿ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ನೀನೇ ಅಂತ ಹೇಳ್ತಾ ಇದ್ದಾರೆ. ಅಂತಹ ಶೈಷ್ಠ್ಯವುಳ್ಳ ನಿನ್ನನ್ನು ನಾನು ಸಮೀಪಿಸಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಪೂಜೆಯನ್ನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಆದ್ದರಿಂದ ನೀನೇ ನಿನ್ನ ಪೂಜೆಯನ್ನು ಮಾಡ್ಕೋಬೇಕು. ಅಲ್ಲ, ನೀವು ಪೂಜೆ ಮಾಡಲಿಕ್ಕೆ ಅಂತ ಬಂದು ಕೂತಿದ್ದೀರಲ್ವಾ ಅಂತ ಹೇಳಿದರೆ, ನರತೆ ತ್ವತ್ಕ್ರಿಯತೆ ಕಿಂಚನ ಆರೆ, ನಿನ್ನನ್ನು ಬಿಟ್ಟು ಪ್ರಪಂಚದಲ್ಲಿರುವ ಯಾವ ಕೆಲಸವು ತ್ವದೃತೆ ಕಿಂಚನ, ಯಾವ ಕೆಲಸವೂ ಕೂಡ, ಯಾವ ಕೆಲಸ? ಆರೆ, ಆರಾತು ದೂರ ಸಮೀಪಯೋ ಅಂತ. ಅದು ತುಂಬ ದೂರದಲ್ಲಿರುವ ಕೆಲಸ ಆಗಿರಲಿ, ತುಂಬ ಹತ್ತಿರದಲ್ಲಿರುವ ಕೆಲಸ ಆಗಿರಲಿ, ಅಂದರೆ ಪ್ರಪಂಚದ ಯಾವ ಮೂಲೆಯಲ್ಲಿ ಏನೂ ಕೆಲಸ ನಡೆಯಬೇಕಾದರೂ ಕೂಡ ನೀನಿಲ್ಲದೆ ಆ ಕೆಲಸ ನಡೆಯೋದಿಲ್ಲ. ನೀನಿಲ್ಲದೆ ಆ ಕೆಲಸ, ಯಾವ ಕೆಲಸವೂ ನಡೆಯುವುದಿಲ್ಲ ಅಂದರೆ ನಾನು ಮಾಡುವ ಪೂಜೆ ಅನ್ನತಕ್ಕಂಥ ಕೆಲಸ ಹೇಗೆ ನಡೆದೀತು? ಆದ್ದರಿಂದ ನೀನೇ ನನ್ನ ಒಳಗೆ ನಿಂತುಕೊಂಡು ಈ ಕರ್ತವ್ಯವನ್ನು ನೀನೇ ಮಾಡಿಸಿಕೊಳ್ಬೇಕು. ಹೇಗೆ ಅಂದರೆ
ದೀಪಾವಳಿ ದಿವಸ ಏನೂ ಗೊತ್ತಿಲ್ಲದ ಮಗುವಿಗೆ ಸ್ನಾನ ಮಾಡಿಸಿ ಹೊಸ ವಸ್ತ್ರ ತೊಡಿಸಿ ಆ ಮಗುವಿನ ತಲೆಯನ್ನು ತನ್ನ ಕಾಲಿಗೆ ಬಗ್ಗಿಸಿ ನಮಸ್ಕಾರ ಮಾಡಿಸಿ ತಂದೆ ತಾಯಿಗಳು ಮಗುವಿಗೆ ಒಳ್ಳೆಯದಾಗುವಂತೆ ಹೇಗೆ ಆಶೀರ್ವಾದ ಮಾಡ್ತಾರೋ, ಮಗುವಿಗೆ ಏನೂ ಗೊತ್ತಿಲ್ಲ. ನಮಸ್ಕಾರ, ಹೊಸ ಬಟ್ಟೆ ಹಾಕಿದ್ದು ತಂದೆ ತಾಯಿ, ಸ್ನಾನ ಮಾಡಿಸಿದ್ದು ತಂದೆ ತಾಯಿ, ನಮಸ್ಕಾರ ಮಾಡಿಸಿದ್ದು ತಂದೆ ತಾಯಿ, ಆಶೀರ್ವಾದ ಮಾಡಿದ್ದು ತಂದೆ ತಾಯಿಯೇ, ಎಲ್ಲ ಮಾಡಿದ್ದವರೇ. ಆದರೆ ಅದರಲ್ಲಿ ಫಲ ಸಿಕ್ಕಿದ್ದು ಮಗುವಿಗೆ. ಹಾಗೆ ಎಲ್ಲವುದನ್ನೂ ನೀನೇ ಮಾಡಿಸಿಕೊಳ್ಬೇಕು. ನಿನ್ನದೇ ದ್ರವ್ಯ, ನಿನ್ನದೇ ಶರೀರ, ನೀನು ಕೊಟ್ಟದ್ದೇ ಮಂತ್ರ, ನಿನ್ನದೇ ಪ್ರತಿಮೆಗಳು, ನಿನ್ನದೇ ಕ್ರಿಯೆ, ಫಲ ಮಾತ್ರ ನನಗೆ. ಇಂತಹ ಒಂದು ಉತ್ಕೃಷ್ಟವಾಗಿರತಕ್ಕಂತಹ ಒಂದು ಅನುಸಂಧಾನವನ್ನು ಆ ಪೂಜೆಯ ಆರಂಭದಲ್ಲಿ ನಾವು ತಂದುಕೊಂಡ್ರೆ, ನಾವು ಏನೂ ಮಾಡಲಿಕ್ಕಿಲ್ಲ, ಭಗವಂತ ಮಾಡಿಸಿದ್ದು ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಅನ್ನುವ ಎಚ್ಚರ ನಮ್ಮಲ್ಲಿದ್ದರೆ ಆವಾಗ ಮಾತ್ರ ನಾವು ಮಾಡಿದ ಪೂಜೆ ಸಾರ್ಥಕ ಆಗತ್ತೆ. ಇಲ್ಲದೇ ಇದ್ದರೆ ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ, ದೇವರು ನನಗೇನು ಕೊಟ್ಟ ಅನ್ನುವ ಅಹಂಕಾರದ ಮಾತು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ಆರಂಭದಲ್ಲಿ ದೇವರಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಬೇಕು. ಇಷ್ಟಾದ ನಂತರ ದೇವರು ಬಂದು ನಿಂತುಕೊಂಡ, ಅಲ್ಲಿ ಕುಳಿತುಕೊಂಡ. ನಮ್ಮ ಅನುಗ್ರಹೋನ್ಮುಖನಾಗಿ ದೇವರು ಕಾಯ್ತಾ ಇದ್ದಾನೆ. ದೇವರು ಬಂದ ಮೇಲೆ ದೇವರಿಗೆ ಅರ್ಘ್ಯ, ಕೈ ತೊಳಿಲಿಕ್ಕೆ ನೀರು, ಪಾದ್ಯ, ಕಾಲು ತೊಳಿಲಿಕ್ಕೆ ನೀರು, ಆಚಮನೀಯ, ಆಚಮನ ಮಾಡಲಿಕ್ಕೆ ನೀರು, ಮಧುಬರ್ಕ, ಅವರಿಗೆ ನಮ್ಮ ಈಗಿನ ಕ್ರಮದಲ್ಲಿ ಹೇಳೋದಾದರೆ ಕಾಫಿ, ಚಹಾ ಇತ್ಯಾದಿ. ಮಧುಬರ್ಕ ಅಂದರೆ ದಧಿ, ಮದ್ದು, ಆಜ್ಯ ಮೂರನ್ನು ಮಿಶ್ರಣ ಮಾಡಿ ತುಂಬ ತ್ರಾಣ ಕೊಡತಕ್ಕಂಥ ಪಾನೀಯ. ಹಿಂದೆ ಅದನ್ನು ಕೊಡ್ತಿದ್ರಂತೆ, ಇವಾಗ ತ್ರಾಣ ತೆಗೆಯುವ ಪಾನೀಯ ಕೊಡ್ತಾ ಇದ್ದಾರೆ. ಇಷ್ಟು ವ್ಯತ್ಯಾಸ. ಅಂತೂ ಆ ಮಧುಬರ್ಕ ಆದಮೇಲೆ ಮತ್ತೆ ಆಚಮನೆ, ಇದೆಲ್ಲವನ್ನು ಕೊಡಬೇಕು. ಅದೆಲ್ಲವುದಕ್ಕೂ ಬೇರೆ ಬೇರೆ ರೀತಿಯ ಮಂತ್ರಗಳಿದ್ದಾವೆ. ಅದನ್ನು ಹೆಚ್ಚು ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ, ಸಮಯದ ಮಿತಿ ಇರೋದರಿಂದ. ಆಮೇಲೆ ಸ್ನಾನ ಮಾಡಿಸಬೇಕು ದೇವರಿಗೆ. ದೇವರಿಗೆ ಸ್ನಾನ ಮಾಡಲಿಕ್ಕೆ ಬರುವುದಿಲ್ಲ ಅಂತಲ್ಲ, ನಮ್ಮ ಕರ್ತವ್ಯ ಅಂತ ನಾವು ಮಾಡಿಸಬೇಕು. ಸಣ್ಣ ಮಗುವಿಗೆ ನಾವು ಹೇಗೆ ಸ್ನಾನ ಮಾಡಿಸ್ತೇವೋ ಹಾಗೆ ದೇವರಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸ್ಬೇಕಾದ್ರೆ ಕಲಶ ಪ್ರತಿಷ್ಠಾಪನೆ ಮಾಡಬೇಕು. 100 ಕಲಶ, 50 ಕಲಶ, 25 ಕಲಶ, 5 ಕಲಶ, 2 ಕಲಶ, 1 ಕಲಶ, ಎಷ್ಟು ನಮ್ಮ ಯೋಗ್ಯತೆಗೆ ತಕ್ಕಂತೆ ಕಲಶ ಪ್ರತಿಷ್ಠಾಪನೆ ಮಾಡಿ ದೇವರನ್ನು ಸ್ನಾನ ಮಾಡಲಿಕ್ಕೆ ನಾವು ತಯಾರು ಮಾಡಿಕೊಳ್ಬೇಕು. ಈ ಕಲಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಮಂತ್ರ ಹೇಳ್ತಾರೆ, ವೇದ ಮಂತ್ರವನ್ನು ಹೇಳ್ತಾರೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿಸ್ತೋಮಂ ಸಚತಾ ಪರುಷ್ಣ್ಯ ಅಸಿಕ್ನಿಯ ಮರುದ್ರುದೆ ವಿತಸ್ತಯ ಆರ್ಜೀಕಿಯೇ ಶೃಣುಹಿ ಆ ಸುಶೋಮಯ. ಒಂದು ಮಂತ್ರ ಹೇಳ್ತಾರೆ. ಇಲ್ಲಿ ಇನ್ನೇನೂ ಇಲ್ಲ, ದೇವರಿಂದಲೇ ಬಂದಿರತಕ್ಕಂತಹ, ದೇವರ ಅನುಗ್ರಹದಿಂದಲೇ ಈ ಭಾರತ ಖಂಡದಲ್ಲಿ ಸೃಷ್ಟಿಯಾಗಿರತಕ್ಕಂತಹ ಎಲ್ಲ ನದೀ ದೇವತೆಗಳನ್ನು ಈ ಕಲಶದಲ್ಲಿ ನಾವು ಸಂಸ್ಮರಣೆ ಮಾಡೋದು. ಯಾಕೆಂದರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ದೇವರಿಗೆ ಅರ್ಪಣೆ ಮಾಡತಕ್ಕಂಥ ಪ್ರತಿಯೊಂದು ವಸ್ತುವು ಶುದ್ಧವಾದದ್ದಾಗಿರಬೇಕು. ಇದು ನೀರು ಶುದ್ಧ ಆಗೋದು ಯಾವಾಗ ಅಂದರೆ ಅದು ಪುಣ್ಯ ನದಿಗಳ ನೀರಾಗಿದ್ದಾಗ ನೀರು ಶುದ್ಧ ಆಗುತ್ತೆ. ದೇವರ ಸಂಪರ್ಕ ಇದ್ದ ನೀರಾಗಿದ್ದಾಗ ಅದು ಶುದ್ಧ ಆಗುತ್ತೆ. ದೇವರದ್ದೇ ದ್ರವ್ಯಗಳನ್ನು ನಾವು ದೇವರಿಗೆ ಅರ್ಪಣೆ ಮಾಡುವುದಾದ್ದರಿಂದ ದೇವರ ಸಂಪರ್ಕ ಇದ್ದ ವಸ್ತುಗಳನ್ನೇ ದೇವರಿಗೆ ಕೊಟ್ಟರೆ ದೇವರಿಗೆ ಅತ್ಯಂತ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಗಂಗಾದೇವಿಯನ್ನು, ಯಮುನಾ ದೇವಿಯನ್ನು, ಸರಸ್ವತೀ ದೇವಿಯನ್ನು, ಆಮೇಲೆ ಶುತುದ್ರಿ ದೇವಿಯನ್ನು, ನದೀ ದೇವಿಯನ್ನು, ಆಮೇಲೆ ಪರುಷ್ಣಿ ಮತ್ತು ಅಸಿಕ್ನಿ ಅನ್ನತಕ್ಕಂಥ 2 ನದಿಗಳಿಂದ ಕೂಡಿದ ಮರುದ್ವೃಧ ಅನ್ನತಕ್ಕಂಥ ನದೀ ದೇವತೆಯನ್ನು, ಆಮೇಲೆ ವಿತಸ್ತ ಮತ್ತು ಸುಷೋಮ ಅನ್ನತಕ್ಕಂಥ 2 ನದಿಗಳಿಂದ ಕೂಡಿದ ಆರ್ಜೀಕೀಯ ಅನ್ನತಕ್ಕಂಥ ಒಂದು ನದಿ. ಈ ಎಲ್ಲ ನದಿ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡೋದು. ನನ್ನ ಈ ಸ್ತೋತ್ರವನ್ನು ಚೆನ್ನಾಗಿ ಕೇಳಿ. ಈ ಇಮಂ ಸ್ತೋಮಂ ಆಶೃಣುಹಿ, ಪ್ರತಿಯೊಬ್ಬರನ್ನೂ ನಾವು ಕೇಳೋದು ಅಂತ ಅರ್ಥ. ಅನೇಕ ನದಿಗಳನ್ನು ಹೇಳಿದ್ದಾರೆ, ಏಕವಚನ ಹೇಳಿದ್ದಾರೆ. ಅಂದರೆ ಗಂಗೆ ಕೇಳು, ಯಮುನೆ ಕೇಳು, ಎಲ್ಲ ನದಿ ದೇವತೆಗಳನ್ನು ಪ್ರತ್ಯೇಕವಾಗಿ ನಾನು ಹೇಳುವ ಮಾತನ್ನು, ನಾನು ಹೇಳುವ ಸ್ತೋತ್ರವನ್ನು ನೀವು ಕೇಳಿ, ಚೆನ್ನಾಗಿ ಗಮನವಿಟ್ಟು ಕೇಳಿ. ಕೇಳಿ ಏನು ಮಾಡಬೇಕು? ಆಸಚತ, ಇಲ್ಲಿ ನಾನೇನು ಕಲಶದಲ್ಲಿ ನೀರನ್ನು ಇಟ್ಟಿದ್ದೇನೆ ನನ್ನ ಮಟ್ಟಿಗೆ ಶುದ್ಧ ಮಾಡಿ, ಅಂದರೆ ವಸ್ತ್ರದಿಂದ ಸೋಸಿ, ಬಾವಿಯಿಂದಲೇ ತಂದಿದ್ದು ವಸ್ತ್ರದಿಂದ ಸೋಸಿ ನನ್ನ ಮಟ್ಟಿಗೆ ನಾನು ಅದನ್ನು ಶುದ್ಧ ಮಾಡಿಕೊಂಡು ಏನು ಕಲಶದಲ್ಲಿ ನೀರಿಟ್ಟಿದ್ದೇನೆ, ಈ ಜಲದಲ್ಲಿ ನೀವು ಸನ್ನಿಹಿತರಾಗಿ. ಇಲ್ಲೂ ಹಾಗೆ ಸಚತ ಅಂತ ದೀರ್ಘ ಇದೆ, ಸಚತ ಅಂತ ಪದವಿಭಾಗ ಇದೆ. ಅಂದರೆ ಏನೋ ಒಂದು ವಿಶೇಷತೆ ಇದೆ, ವೈಶಿಷ್ಟ್ಯ ಇದೆ ಅಂತ ಅರ್ಥ. ಏನು ವೈಶಿಷ್ಟ್ಯ ಅಂದರೆ ಈ ಜಲದಲ್ಲಿ ಸನ್ನಿಹಿತರಾಗೋದು ಮಾತ್ರ ಅಲ್ಲ, ಸನ್ನಿಹಿತರಾಗಿ
ಭಗವಂತನ ಅಭಿಷೇಕಕ್ಕೆ ಅನುವು ಮಾಡಿಕೊಟ್ಟು ನಮಗೆ ಅನುಗ್ರಹಿಸಿ ಅಂತ ನದೀ ದೇವತೆಗಳನ್ನು ಪ್ರಾರ್ಥಿಸಬೇಕಂತೆ. ಹೀಗೆ ನದೀ ದೇವತೆಗಳ ಪ್ರಾರ್ಥನೆ ಆಯಿತು. ಅಂದರೆ ನಮ್ಮ ಲೌಕಿಕವಾದ ನೀರು ದೇವರಿಗೆ ಇಷ್ಟ ಆಗೋದಿಲ್ಲ, ಈ ಎಲ್ಲ ವೈದಿಕ ನದಿಗಳ ನೀರು ಸೇರಿದಾಗ ಮಾತ್ರ ಅದು ದೇವರಿಗೆ ಇಷ್ಟ ಆಗುತ್ತೆ ಅನ್ನುವ ಅನುಸಂಧಾನ ಇಟ್ಟುಕೊಂಡು ನದೀ ದೇವತೆಗಳನ್ನು ಗಂಗಾ ಗಂಗೇತಿಯೋ ಬ್ರೂಯಾದ್ ಯೋಜನಾನಾಂ ಶತೈರಪಿ ಮುಚ್ಚತೆಯೇ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಅಂತ ಗಂಗಾದಿ ನದಿಗಳ ಮಹಿಮೆಯನ್ನು ಹೇಳಿದ್ದಾರೆ. ಶತಯೋಜನ ದೂರದಲ್ಲಿದ್ದರೂ ಕೂಡ ನಾವು ಸ್ಮರಣೆ ಮಾಡಿದರೆ ನಮ್ಮ ಪಾಪ ಪರಿಹಾರ ಮಾಡುವ ಸಾಮರ್ಥ್ಯ ಗಂಗಾದಿ ನದಿಗಳಿಗಿದೆ. ಅಂತಹ ನದಿಗಳ ಸನ್ನಿಧಾನ ಈ ಕಲಶದ ನೀರಿನಲ್ಲಿ ಬಂದರೆ ದೇವರಿಗದು ಪ್ರೀತವಾಗುತ್ತೆ, ದೇವರಿಗದು ಅರ್ಪಿತವಾಗುತ್ತೆ, ದೇವರದನ್ನು ಒಪ್ಪಿಕೊಳ್ತಾನೆ ಅನ್ನೋ ದೃಷ್ಟಿಯಿಂದ ಆ ಎಲ್ಲ ನದಿಗಳನ್ನು ಇಲ್ಲಿ ಸ್ಮರಣೆ ಮಾಡಿ ಈ ಕಲಶದ ನೀರಿನಲ್ಲಿ ಅವರನ್ನು ನಾವು ಪ್ರಾರ್ಥನಾಪೂರ್ವಕವಾಗಿ ಅವರನ್ನು ಸೇರಿಸಿಕೊಳ್ಳಬೇಕು. ಅದಾದ ನಂತರ ದೇವರನ್ನು ಸ್ನಾನ ಮಾಡಲಿಕ್ಕೆ ನಾವು ಅಣಿ ಮಾಡಿ ಆಯಿತು. ಇನ್ನು ನಮ್ಮ ಸಲಕರಣೆಗಳೆಲ್ಲ ಸಿದ್ಧ ಆದ ಮೇಲೆ ದೇವರನ್ನು ನೇರವಾಗಿ ಪೂಜೆಗೋಸ್ಕರ ಕರಿಬೇಕು. ಸಾಮಾನ್ಯವಾಗಿ ಹೇಗೆ ಅಂದರೆ ಮನೆಗೆ ಅತಿಥಿಗಳು ಬಂದಿದ್ದರೂ ಕೂಡ ಅತಿಥಿಗಳು ಬಂದ ಕೂಡಲೇ ಅವರಿಗೆ ಬೇಕಾದ ವಸ್ತುವನ್ನೆಲ್ಲ ಕೊಟ್ಟು ನೀವು ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ನಾವು ಊಟಕ್ಕಾಗದ ಕರಿತೇವೆ ಅಂತ. ಆಮೇಲೆ ಅದಕ್ಕೆಲ್ಲ ಬೇಕಾದ್ದು ತಯಾರಾದ ಮೇಲೆ ನೋಡಿ ನೀರು ಕಾಸಿ ಆಯಿತು ಸ್ನಾನಕ್ಕೆ ಬನ್ನಿ ಅಂತ ಕರಿಬೇಕು, ಆಮೇಲೆ ಅಡುಗೆ ಆಯಿತು ಊಟಕ್ಕೆ ಬನ್ನಿ ಅಂತ ಕರಿಬೇಕು. ಇದು ಸಾಮಾನ್ಯ ಅತಿಥಿಗಳಿಗೆ ನಾವು ಇಷ್ಟೆಲ್ಲ ಮಾಡ್ತೇವೆ, ದೇವರಿಗೆ ಎಷ್ಟು ಮಾಡಬೇಕು. ಹಾಗಾಗಿ ಇದೆಲ್ಲ ತಯಾರಾದ ಮೇಲೆ ದೇವರನ್ನು ಅಲ್ಲಿಗೆ ಕರಿಬೇಕು. ನಾವು ಪೂಜೆ ಮಾಡ್ತೇವೆ ಅಂತ ದೇವರನ್ನು ಕರಿಬೇಕು. ಆ ದೇವರನ್ನು ಕರಿಬೇಕಾದ್ರೆ ನಮ್ಮ ಹೃತ್ಕಮಲದಿಂದ ನಾವು ನಿತ್ಯ ಆರಾಧನೆ ಮಾಡತಕ್ಕಂಥ ಉಪಾಸ್ಯವಾದ ಮೂರ್ತಿಯನ್ನು ಹೃತ್ಕಮಲದಲ್ಲಿರ್ತಕ್ಕಂಥ ಭಗವಂತನನ್ನು ಅಲ್ಲಿ ಕೂಡಿಸಿ, ನಮ್ಮ ಹೃತ್ಕಮಲದಲ್ಲಿರ್ತಕ್ಕಂಥ ಭಗವಂತನು ಈ ಎದುರುಗಡೆ ಇರತಕ್ಕಂಥ ಪ್ರತಿಮೆಯಲ್ಲಿರ್ತಕ್ಕಂಥ ಭಗವಂತನು ಬೇರೆ ಅಲ್ಲ. ಯಾಕೆ ಅಂದರೆ ಅವನು ಸರ್ವತ್ರ ವ್ಯಾಪ್ತನಾಗಿದ್ದರಿಂದ ಇಲ್ಲಿರುವವನು ಅವನೇ, ಅಲ್ಲಿರುವವನು ಅವನೇ ಅನ್ನುವ ಚಿಂತನೆಯನ್ನು ನಾವು ಮಾಡಿಸಿಕೊಳ್ಳುವುದೇ, ಈ ಚಿಂತನೆಯೊಂದಿಗೆ ಪೂಜೆ ಮಾಡುವಂಥದ್ದೇ ಇದೇ ದೇವರ ಆವಾಹನೆ ಅಂತ. ಅಥವಾ ಸೂರ್ಯಮಂಡಲದಲ್ಲಿ ಪರಾರ್ಥ ಪೂಜೆ ಆಗಿದ್ದರೆ ಸೂರ್ಯಮಂಡಲದಲ್ಲಿರ್ತಕ್ಕಂಥ ಭಗವಂತ ಎಲ್ಲರಿಗೂ ಸೂರ್ಯ ದೇವರೇ, ನನಗೆ ಮಾತ್ರ ಅಲ್ಲ, ಇವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸೂರ್ಯ ದೇವರಾದ್ದರಿಂದ ಎಲ್ಲರ ಉಪಾಸ್ಯ ಮೂರ್ತಿ ಸೂರ್ಯನೇ ಆದ್ದರಿಂದ ಅಲ್ಲಿರ್ತಕ್ಕಂತಹ ಭಗವಂತನ ಚಿಂತನೆ ಮಾಡಿಕೊಂಡು ಆ ಸೂರ್ಯಮಂಡಲದಲ್ಲಿರ್ತಕ್ಕಂಥ ಭಗವಂತ ಮತ್ತು ಈ ಪ್ರತಿಮಾ ಉಪಾಧಿಯಲ್ಲಿರ್ತಕ್ಕಂಥ ಭಗವಂತ ಇಬ್ಬರೂ ಒಬ್ಬರೇ. ತನ್ನ ವಿಭೂತಿ ರೂಪದಿಂದ ಅಲ್ಲೊಂದು ರೂಪದಿಂದ ಇಲ್ಲೊಂದು ರೂಪದಲ್ಲಿ ಇದ್ದುಕೊಂಡು ಎಲ್ಲ ಕಡೆಯೂ ಇದ್ದುಕೊಂಡು ನಮ್ಮನ್ನು ಭಗವಂತ ರಕ್ಷಿಸ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಇಟ್ಟುಕೊಂಡು ನಾವು ದೇವರನ್ನು ಅಲ್ಲಿಗೆ ಕರೆಯುವಂಥದ್ದು ಇದು ಆವಾಹನೆ. ಈ ಆವಾಹನೆ ಮಾಡಬೇಕಾದ್ರೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿರೇಚಯ ನಮೋಸ್ತುತೆ ಅಂತ ದೇವರನ್ನು ಪ್ರಾರ್ಥನೆ ಮಾಡಬೇಕು. ನೀನು ಬಿಂಬರೂಪನಾಗಿದ್ದಿ, ನಾನು ಪ್ರತಿಬಿಂಬನಾಗಿದ್ದೇನೆ. ಹೇಗೆ ಕನ್ನಡಿಯಲ್ಲಿ ಒಂದು ಬಿಂಬ ಕಂಡಾಗ ಈ ಬಿಂಬ ಚಲಿಸಿದರೆ ಮಾತ್ರ ಕನ್ನಡಿಯಲ್ಲಿರ್ತಕ್ಕಂಥ ಪ್ರತಿಬಿಂಬಕ್ಕೆ ಚಲನೆ ಬರುತ್ತೋ, ಹಾಗೆ ಬಿಂಬರೂಪನಾದ ಭಗವಂತ ಚಲನೆಯನ್ನು ಕೊಟ್ಟರೆ ಮಾತ್ರ ನಮ್ಮಲ್ಲಿ ಚಲನೆ ಬರುತ್ತೆ. ನಾನು ಇಲ್ಲಿ ಪೂಜೆ ಅಂತ ಏನು ಮಾಡಲಿಕ್ಕೆ ಹೊರಟಿದ್ದೇನೆ, ಇಲ್ಲಿ ಮಾಡತಕ್ಕಂಥ ಯಾವುದೇ ಕ್ರಿಯೆ ಮಾಡಬೇಕಾದರೂ ಆಯಾಯ ಇಂದ್ರಿಯದಲ್ಲಿ, ಆಯಾಯ ಕರ್ಮೇಂದ್ರಿಯದಲ್ಲಿ, ಆಯಾಯ ಜ್ಞಾನೇಂದ್ರಿಯದಲ್ಲಿ ಭಗವಂತ ಇದ್ದು ಮಾಡಿಸಿದರೆ ಮಾತ್ರ ಇದು ಆಗುತ್ತೆ ಅನ್ನೋ ಅನುಸಂಧಾನಕ್ಕೋಸ್ಕರ ಇದನ್ನು ಹೇಳಿಕೊಂಡು ಆಮೇಲೆ ದೇವರನ್ನು ಇಲ್ಲಿಗೆ ನಾವು ಕರಿಬೇಕಾದ್ರೆ ಒಂದು ಮಂತ್ರ ಹೇಳಿದ್ದಾರೆ. ಆತ್ಮ ದೇವಾನಾಂ ಭುವನಸ್ಯ ಗರ್ಭೋ ಯಥಾ ವಶಂ ಚರತಿ ದೇವ ಏಷಃ ಘೋಷಾಯಿದಸ್ಯ ಶೃಣ್ವಿರೆ ನ ರೂಪಂ ತಸ್ಮೈ ವಾತಾಯ ಹವಿಷಾ ವಿಧೇಮಃ. ಭಗವಂತ ಎಲ್ಲರ ಒಳಗೂ ಇದ್ದಾನೆ. ಎಲ್ಲರ ಒಳಗಿರ್ತಕ್ಕಂಥ ಭಗವಂತನನ್ನು ನಾವು ಇಲ್ಲಿ ಕರಿತಾ ಇದ್ದೇವೆ. ಅಂದರೆ ನಮ್ಮ ಶರೀರದಲ್ಲಿ ಕೇವಲ ಭಗವಂತ ಮಾತ್ರ ಇರೋದಲ್ಲ, ನಮ್ಮ ಶರೀರದಲ್ಲಿ ಹೃತ್ಕಮಲದಲ್ಲಿ ಭಗವಂತ ಇದ್ದರೆ ಈ ಹೃತ್ಕಮಲದಲ್ಲಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಬೇರೆ ಬೇರೆ ಇಂದ್ರಿಯಗಳಲ್ಲಿ ಬೇರೆ ಬೇರೆ ದೇವತೆಗಳು ಬಂದು ಕೂತ್ಕೊಂಡು ಈ ಶರೀರ ಮಾಧ್ಯಮ ರೂಪದಿಂದ ಭಗವಂತನ ಉಪಾಸನೆಯನ್ನು ಶರೀರದ ಒಳಗೇ ಮಾಡ್ತಾ ಇರ್ತಾರೆ. ಹಾಗೆ ಈ ಪ್ರತಿಮೆಯಲ್ಲೂ ಹಾಗೆ ಎದುರುಗಡೆ ಇರತಕ್ಕಂಥ ಪ್ರತಿಮೆಯಲ್ಲಿ ಕರಚರಣಾದಿ ಅವಯವಗಳೆಲ್ಲ ಇರುತ್ತೆ. ಆ ಎಲ್ಲ ಅವಯವಗಳಲ್ಲೂ ಆಯಾಯ ತತ್ವಾಭಿಮಾನಿ ದೇವತೆಗಳು ಬಂದು ಕೂತ್ಕೊಳ್ಬೇಕು. ಆ ತತ್ವಾಭಿಮಾನಿ ದೇವತೆಗಳನ್ನು ಅಲ್ಲಿ ಚಿಂತನೆ ಮಾಡದೇ ಹೋದರೆ ಈ ಪೂಜೆ ಅರ್ಧ ಆಗಿಬಿಡ್ತು. ಕೇವಲ ದೇವರು ಬರೋದಿಲ್ಲ. ದೇವರನ್ನು ಕರೆಯುವುದು ಅಂದರೆ ಸಶ್ರೀಕಂ ಸಪರಿವಾರಂ ಕರಿಬೇಕು, ಒಬ್ಬರೇ ಬರೋದಿಲ್ಲ. ಯಾಕೆ ಅಂದರೆ ಲೋಕದಲ್ಲಿರ್ತಕ್ಕಂಥ ಯಾವನೋ ಒಬ್ಬ ಮಂಡಲಾಧಿಪತಿಯಾದ ರಾಜ ಬರಬೇಕಾದ್ರೆ ತನ್ನ ಎಲ್ಲ ಇಡೀ ಪರಿವಾರ ಕಟ್ಟಿಕೊಂಡೇ ಬರೋದು, ವೈಭವ ಅದು. ಯಾವುದೋ ಒಂದು ತುಂಡು ರಾಜ್ಯಕ್ಕೆ ಅಧಿಪತಿಯಾದ ಒಬ್ಬ ರಾಜನಿಗೆ ಅಷ್ಟು ಪರಿವಾರ ಇರಬೇಕಾದ್ರೆ ಚತುರ್ದಶ ಭುವನವನ್ನು ಮೀರಿ ನಿಂತ ದೇವರಿಗೆ ಅದೆಷ್ಟು ಪರಿವಾರ ಇರಬೇಕು.
ಲಕ್ಷ್ಮಿಯಾದಿ ಅಕ್ಷರ ಪುರುಷಳಾದ ಲಕ್ಷ್ಮಿಯಾದಿ ದೇವತೆಗಳೂ ಕೂಡ ಭಗವಂತನ ಪರಿವಾರಭೂತರು ಅಂತ ಆದಮೇಲೆ ಅವನ ಯೋಗ್ಯತೆ ಎಂಥದ್ದು, ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ಹಾಗಾಗಿ ಆ ಭಗವಂತ ಎಲ್ಲ ತತ್ವಾಭಿಮಾನಿ ದೇವತೆಗಳ ಆತ್ಮನಾಗಿದ್ದಾನೆ. ಅವರೆಲ್ಲರಿಗೂ ಪ್ರೇರಣೆ ಕೊಟ್ಟು ಅವರೆಲ್ಲರ ಒಳಗಿದ್ದು ಅವರೆಲ್ಲರಿಂದಲೂ ಆ ತತ್ವಗಳಿಗೆ ಅಭಿಮಾನವನ್ನು ಹುಟ್ಟಿಸುವವನು ಅವನೇ, ಆ ತತ್ವದ ಆಧಿಪತ್ಯ ಕೊಟ್ಟವನೂ ಅವನೇ, ಆಯಾಯ ಇಂದ್ರಿಯಗಳಿಂದ ಆಯಾಯ ಕರ್ತವ್ಯವನ್ನು ಮಾಡಿಸುವವನು ಅವನೇ. ದೇವತೆಗಳು ನಿಮಿತ್ತ ಮಾತ್ರರಾಗಿ ಅಲ್ಲಿ ಸೇರಿಕೊಂಡಿದ್ದಾರೆ. ಇದನ್ನು ಅಲ್ಲಿ ಚಿಂತನೆ ಮಾಡಲಿಕ್ಕೋಸ್ಕರ ಆತ್ಮ ದೇವಾನಾಂ, ಎಲ್ಲ ತತ್ವಾಭಿಮಾನಿ ದೇವತೆಗಳ ಒಳಗಿರತಕ್ಕಂಥ ಅವರನ್ನು ನಿಯಮನ ಮಾಡತಕ್ಕಂಥ ಸ್ವಾಮಿಯಾಗಿದ್ದಾನೆ ಭಗವಂತ. ಇನ್ನು ಭುವನಸ್ಯ ಗರ್ಭ, ಇಡೀ ಈ ಭುವನ ನಾವು ಕುಳಿತುಕೊಂಡಿರತಕ್ಕಂಥ ಏನು ನೆಲ ಇದೆ, ಈ ನೆಲದಿಂದ ಸಹಿತವಾದ ಈ ಭೂಮಂಡಲ ಇದೆ ಏನಿದೆ, ಈ ಭೂಮಂಡಲದಿಂದ ಸಹಿತವಾದ ಏನು ಸಪ್ತದ್ವೀಪಗಳು, ಬ್ರಹ್ಮಾಂಡ, ಮೇರುಪರ್ವತಾದಿ ಸಹಿತವಾಗಿರತಕ್ಕಂಥ ಇಡೀ ಬ್ರಹ್ಮಾಂಡ ಏನಿದೆ, ಇದೆಲ್ಲವುದೂ ಕೂಡ ಅವನ ಗರ್ಭದಂತೆ ಇದೆ. ಒಂದು ಶರೀರ ಸೃಷ್ಟಿಯಾಗಬೇಕಾದ್ರೆ ಒಂದು ತಾಯಿಯ ಹೊಟ್ಟೆಯ ಒಳಗೆ ಏನು ಗರ್ಭ ಇರುತ್ತೆ, ಹಾಗೆ ಈ ಇಡೀ ಬ್ರಹ್ಮಾಂಡ ಇದು ಭಗವಂತನ ಹೊಟ್ಟೆಯ ಒಳಗೆ ಗರ್ಭದಂತೆ ಇದೆ. ಭುವನಸ್ಯ ಗರ್ಭ ಅಂದರೆ ಅಂತರ್ಯಾಮಿಯಾಗಿದ್ದಾನೆ. ಇಲ್ಲಿ ಗರ್ಭ ಒಳಗಿರುತ್ತೆ, ಆಧಾರಭೂತವಾಗಿರತಕ್ಕಂಥ ತಾಯಿ ಹೊರಗಿರ್ತಾಳೆ. ಇಲ್ಲಿ ಹಾಗಲ್ಲ, ಭಗವಂತ ಹೊರಗಿದ್ದುಕೊಂಡೂ ಆಧಾರನಾಗಿದ್ದಾನೆ, ಪ್ರತಿಯೊಂದು ವಸ್ತುವಿನ ಒಳಗಿದ್ದುಕೊಂಡೂ ಆಧಾರ ರೂಪ ಆಗಿದ್ದಾನೆ. ಆದ್ದರಿಂದ ಇಲ್ಲಿ ಭುವನಸ್ಯ ಗರ್ಭ ಅಂತ ಹೇಳಿದ್ದು ಇದೊಂದು ಅರ್ಧ ದೃಷ್ಟಾಂತ ಅಂತ ನಾವು ಇಟ್ಕೊಳ್ಬೋದು, ಪೂರ್ಣ ದೃಷ್ಟಾಂತ ಅಲ್ಲ. ಹಾಗಾಗಿ ಹೇಗೆ ಶರೀರದ ಒಳಗೆ ಗರ್ಭ ಇರುತ್ತೋ ಅಥವಾ ಶರೀರವು ಗರ್ಭವನ್ನು ಧಾರಣೆ ಮಾಡಿರುತ್ತೋ, ಅದೇ ರೀತಿ ಭಗವಂತ ಈ ಎಲ್ಲವುದರ ಒಳಗಿದ್ದುಕೊಂಡು ಎಲ್ಲವುದರ ಹೊರಗಿದ್ದುಕೊಂಡು ಎಲ್ಲವನ್ನು ಧಾರಣೆ ಮಾಡಿದ್ದಾನೆ. ಈ ಭಗವಂತನ ವೈಶಿಷ್ಟ್ಯ ಏನು? ಗರ್ಭ ಅಂತೇಳಿದರೆ ಅದು ಒಳಗೇ ತಿರುಗಬೇಕು, ಸಂಚರಿಸಬೇಕು. ಇವನು ಹಾಗಲ್ಲ, ಯಥಾವಶಂ ಚರತಿ ದೇವ ಏಷಃ. ಈ ದೇವರು ತನ್ನ ಇಚ್ಛೆಗೆ ಬಂದ ಹಾಗೆ ಎಲ್ಲಿ ಬೇಕಾದರೂ ಹೋಗಲಿಕ್ಕೆ ಸಾಮರ್ಥ್ಯ ಉಳ್ಳವನು. ಗರ್ಭದ ಒಳಗಿರತಕ್ಕಂಥ ಜೀವಿಗೆ ಬೇಕಾದಲ್ಲಿ ಹೋಗಲಿಕ್ಕೆ ಸಾಮರ್ಥ್ಯ ಇಲ್ಲ. ಅದೆಲ್ಲಾದರೂ ಸಮಯ ಆಗೋದಕ್ಕಿಂತ ಮೊದಲು ಹೊರಗೆ ಬಂದರೆ ಮತ್ತೆ ಆ ಗರ್ಭಕ್ಕೆ ಅಸ್ತಿತ್ವ ಇಲ್ಲ. ಆದರೆ ಭಗವಂತ ಹಾಗಲ್ಲ, ಅಲ್ಲಿ ಇದ್ದು ಹೇಗಿದ್ದರೂ ಅವನು ಎಲ್ಲಿದ್ದರೂ ಯಥಾವಶಂ ಚರತಿ ದೇವ ಏಷಃ. ತನ್ನ ಇಚ್ಛೆ ಬಂದ ಹಾಗೆ ಸ್ವೇಚ್ಛೆಯಿಂದ ಸಂಚಾರ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವನು, ಸರ್ವಸ್ವತಂತ್ರನಾದವನು ಭಗವಂತ. ಇನ್ನು ಈ ಭಗವಂತ, ಇಂತಹ ಭಗವಂತನೆಲ್ಲ ನೀವು ವರ್ಣನೆ ಮಾಡ್ತಾ ಇದ್ದೀರಿ, ಇವನನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಘೋಷಾಯುಧಸ್ಯ ಶೃಣ್ವಿರೇ ನ ರೂಪಂ. ಭಗವಂತನ ಘೋಷ ಅಂದರೆ ಅವನ ಶಬ್ದ ಮಾತ್ರ ನಮಗೆ ಕೇಳುತ್ತೆ ಹೊರತು ಅವನ ರೂಪವನ್ನು ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಯಾವತ್ತೂ ಸಾಧ್ಯ ಇಲ್ಲಲ್ಲ. ಅಂತೂ ಸಾಧನೆ ಪರಿಪಕ್ವ ಆಗದೆ ಅವನ ರೂಪವನ್ನು ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಘೋಷಾಯಿತ್ ಅಸ್ಯ ಷಡ್ವಿರೇ, ಕೇವಲ ಅವನ ಘೋಷಗಳು ಮಾತ್ರ ನಮಗೆ ಕೇಳ್ತಾ ಇದೆ. ವಾಯುದೇವರು ಹೇಗೆ ಶ್ವಾಸೋಚ್ಛ್ವಾಸ ಆಗಬೇಕಾದ್ರೆ ನಾವು ಕಣ್ಣು ಕಿವಿಯನ್ನು ಮುಚ್ಚಿಕೊಂಡ್ರೆ ಶಬ್ದ ಮಾತ್ರ ಕೇಳುತ್ತೆ, ವಾಯು ಇದೆ ಅಂತ ಗೊತ್ತಾಗ್ತದೆ, ವಾಯುದೇವರು ಇದ್ದಾರೆ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ, ಕಣ್ಣಿಗೆ ಕಾಣೋದಿಲ್ಲ. ಭಗವಂತನೂ ಹಾಗೆ, ವಾಯುವಿನ ಹಾಗೆ ಕಣ್ಣಿಗೆ ಕಾಣೋದಿಲ್ಲ, ಶಬ್ದ ಮಾತ್ರ ಕೇಳುತ್ತೆ. ಇನ್ನೂ ಒಂದರ್ಥ ಘೋಷಾಯುಧಸ್ಯ ಶೃಣ್ವಿರೆ ಅಂತ ಹೇಳಿದರೆ, ಈ ಭಗವಂತನ ವಿಷಯದಲ್ಲಿ ಕೇವಲ ಘೋಷಗಳು ಮಾತ್ರ ನಮ್ಮನ್ನು ಆ ಭಗವಂತನನ್ನು ತಿಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಅಂದರೆ ವೇದ ಮಂತ್ರಗಳು ಮಾತ್ರ ಭಗವಂತನನ್ನು ತಿಳಿಸಿಕೊಡ್ತವೆ ಹೊರತು ಬೇರೆ ಯಾವುದರಿಂದಲೂ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅವನ ರೂಪವನ್ನು ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಭಗವಂತನನ್ನು ನಾನು ಇಲ್ಲಿಗೆ ಕರಿತಾ ಇದ್ದೇನೆ. ತಸ್ಮೈ ದೇವಾಯ ಹವಿಷ ವಿಧೇಮ. ಅಂತಹ ಭಗವಂತನನ್ನು ಈ ಪೀಠದಲ್ಲಿ ಕುಳ್ಳಿರಿಸಿ ಈ ಪ್ರತಿಬಿಂಬದಲ್ಲಿ ಅವನನ್ನು ಸನ್ನಿಹಿತನಾಗಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ, ನಾವು ಇಲ್ಲಿ ಸಂಗ್ರಹ ಮಾಡಿರ್ತಕ್ಕಂತಹ, ಇಲ್ಲಿ ಜೋಡಿಸಿರ್ತಕ್ಕಂತಹ ಈ ಹವಿಸ್ಸುಗಳಿಂದ, ಶುದ್ಧವಾದ ದ್ರವ್ಯಗಳಿಂದ ಭಗವಂತನನ್ನು ನಾವು ಪೂಜೆ ಮಾಡ್ತೇವೆ ಅಂತ. ಇದೂ ಕೂಡ ಆ ಭಗವಂತನ ಪೂಜೆಗೋಸ್ಕರ ನಾವು ಮಾಡಿಕೊಳ್ಳಬೇಕಾದ ಅನುಸಂಧಾನದ ಒಂದು ರೂಪ. ಇಷ್ಟಾದ ಮೇಲೆ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಭಗವಂತನಿಗೆ ಕೊಟ್ಟು ಸ್ನಾನಕ್ಕೆ ಭಗವಂತನನ್ನು ಕರಿಬೇಕು. ಉತ್ತಿಷ್ಠ ಬ್ರಹ್ಮಣಸ್ಪತೆ ದೇವಯಂತಸ್ತ್ವೇಮಹೇ ಉಪಪ್ರಯಂತು ಮರುತ ಸುಧಾನವಃ ಇಂದ್ರ ಪ್ರಾಶೂರ್ಭವಾಸಚ ಅಂತ ಮಂತ್ರದಿಂದ ಭಗವಂತ ಏನು ಪೀಠದಲ್ಲಿ ಕೂತಿದ್ದಾನೆ ಆ ಪೀಠದಿಂದ ಅವನನ್ನು ಎಳಿಸಿ ಸ್ನಾನಪೀಠದಲ್ಲಿ ಅವನನ್ನು ನಾವು ಕೂಡಿಸಬೇಕು. ಹೇ ಬ್ರಹ್ಮಣಸ್ಪತೆ ಉತ್ತಿಷ್ಠ. ಜಗತ್ತಿನಲ್ಲಿ ಪೂಜ್ಯರು ಅಂತ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಪತಿಯಾದವನು ನೀನು, ಏಳು.
ಉತ್ತಿಷ್ಠ ಅಂತ ಹೇಳಿದ್ರೆ ಹಾಂ ಹೇಳಿ ಅಂತ ಹೇಳಿದರೆ ಇದು ಒಂಥರ ನಾವು ಆಜ್ಞೆ ಮಾಡಿದಂತೆ ಕಾಣುತ್ತೆ. ಅದಕ್ಕೋಸ್ಕರ ಮೊದಲೇ ಹೇಳಿಬಿಟ್ರು ಬ್ರಹ್ಮಣಸ್ಪತೆ ಅಂತ. ಬ್ರಹ್ಮದೇವರಿಗೂ ಪತಿ ನೀನು, ಜಗತ್ತಿನಲ್ಲಿ ದೊಡ್ಡ ದೊಡ್ಡವರು ಅಂತ ಯಾರೆಲ್ಲ ಇದ್ದಾರೆ ಎಲ್ರಿಗೂ ನೀನು ಪತಿ ನೀನು, ಏಳು. ಇಷ್ಟು ಹೇಳಿದ ಮೇಲೆ ಏಳು ಅಂತ ಹೇಳಿದ್ರೆ ಆಜ್ಞೆ ಹೇಗಾಗುತ್ತೆ? ಪ್ರಾರ್ಥನೆ, ಭಗವಂತನನ್ನು ಪ್ರಾರ್ಥನೆ ಮಾಡುತ್ತೆ. ನಿಮ್ಮನ್ನು ಅಲ್ಲಿ ಕೂಡಿಸಿದ್ದೇವೆ, ನಿಮಗೆ ತೊಂದರೆ ಕೊಡ್ತಾ ಇದ್ದೇವೆ, ಸ್ವಲ್ಪ ಎದ್ದು ಈಚೆ ಬಂದು ಸ್ನಾನ ಮಾಡಿ. ಯಾಕೆಂದರೆ ಅಲ್ಲೇ ಸ್ನಾನ ಮಾಡಿಸಿದರೆ ನೀವು ಕೂಡುವ ಜಾಗ ಹಾಳಾಗತ್ತೆ. ಅದಕ್ಕೋಸ್ಕರ ಸ್ನಾನಪೀಠಕ್ಕೆ ನೀವು ಬಂದು ಸ್ನಾನಪೀಠದಲ್ಲಿ ಕೂತು ಇಲ್ಲಿ ಸ್ನಾನವನ್ನು ಸ್ವೀಕಾರ ಮಾಡಿ ಮತ್ತೆ ಹೋಗಿ ನಿಮ್ಮ ಪೀಠದಲ್ಲಿ ಕೂತುಕೊಳ್ಳಿ ಅಂತ ದೇವರಲ್ಲಿ ಕೇಳೋದು. ದೇವಯಂತಹ ತ್ವಾ ಈಮಹೆ. ನಾವು ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಸಮೀಪಕ್ಕೆ ಬರ್ತಾ ಇದ್ದೇವೆ. ದೇವರ ಸಮೀಪಕ್ಕೆ ಹಾಗೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಪ್ರಾರ್ಥನೆ ಮಾಡಿಯೇ ದೇವರ ಸಮೀಪಕ್ಕೆ ಹೋಗಬೇಕು. ಯಾಕೆ ಅಂದರೆ ದೇವರ ಸಮೀಪಕ್ಕೆ ನಾವು ಹೋಗೋದಿಲ್ಲ, ದೇವರು ನಮ್ಮೊಳಗೆ ಇದ್ದಾನೆ. ಅದು ಗೊತ್ತಾಗಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು. ದೇವರನ್ನು ಸಮೀಪಿಸುವುದು ಅಂದರೆ ಏನು? ನಾವು ಇಲ್ಲಿಂದ ಕೃಷ್ಣದೇವರ ಮಠಕ್ಕೆ ಹೋಗಿ ದೇವರ ದರ್ಶನ ಮಾಡಲಿಕ್ಕೆ ಇಲ್ಲಿಂದ ನಾವು ಅಲ್ಲಿಗೆ ಹೋದಂತೆ ದೇವರ ಹತ್ರ ಹೋಗೋದಲ್ಲ. ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ. ಆ ಎಲ್ಲ ಕಡೆ ಇದ್ದಾನೆ ಅನ್ನುವ ಅರಿವು ನಮಗೆ ಬರಬೇಕಾದ್ರೆ, ನಮ್ಮೊಳಗೂ ದೇವರಿದ್ದಾನೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಸದಾಕಾಲ ದೇವರ ಪ್ರಾರ್ಥನೆಯಲ್ಲೇ ನಾವು ಮುಳುಗಿರಬೇಕು. ದೇವರ ಪ್ರಾರ್ಥನೆಯಲ್ಲೇ ನಾವಿದ್ದರೆ ಆವಾಗ ಈ ಅರಿವು ಸದಾಕಾಲ ನಮ್ಮಲ್ಲಿ ಬರ್ತಾ ಇರುತ್ತೆ. ಇಲ್ಲದೇ ಇದ್ದರೆ ಇಲ್ಲ. ಹಾಗಾಗಿ ದೇವಯಂತಹ ತ್ವಾ ಈಮಹೆ. ಪ್ರಾರ್ಥನೆ ಮಾಡ್ತಾ ನಿನ್ನ ಸಮೀಪಕ್ಕೆ ಬರ್ತಾ ಇದ್ದೇವೆ. ಇನ್ನು ದೇವಯಂತಹ ಅಂದರೆ ಆಟ ಆಡ್ತಾ ಬರ್ತೇವೆ ನಿನ್ನ ಸಮೀಪಕ್ಕೆ ಅಂತ. ಅಂದರೆ ದೇವರು ಅಂದರೆ ಹೆದರಿಕೆಯಿಂದ ನಾವು ದೇವರ ಹತ್ತಿರಕ್ಕೆ ಹೋಗೋದಲ್ಲ. ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ಭಾವನೆ ಉಂಟು, ದೇವರಲ್ಲಿ ಭಯಭಕ್ತಿ ಇರಬೇಕು ಅಂತ. ದೇವರಲ್ಲಿ ಭಯಭಕ್ತಿ ಇರುವುದಲ್ಲ, ದೇವರಲ್ಲಿ ಭಕ್ತಿ ಇರಬೇಕು. ಭಯ ದೇವರಲ್ಲಿ ಬರಬೇಕಾಗಿಲ್ಲ. ನಾವು ನಮ್ಮ ಸಾಧನೆಯನ್ನು ಪರಿಪಕ್ವ ಮಾಡಬೇಕಾದ್ರೆ ದೇವರ ಬಗ್ಗೆ ಹೆದರಬೇಕಾಗಿಲ್ಲ, ದೇವರ ಬಗ್ಗೆ ಪ್ರೀತಿ ತೋರಿಸಬೇಕು. ಆದರೆ ಸಾಧನೆಗೆ ವಿಮುಖರಾಗಿ ನಾವು ದೂರ ಹೋಗಬೇಕಾದ್ರೆ ಆವಾಗ ಹೆದರಬೇಕು. ದೇವರಿಗಿಂತ ನಾವು ದೂರ ಹೋಗ್ತಾ ಇದ್ದೇವೆ ಅಂತ ನಾವು ಹೆದರಿ ದೇವರ ಸಮೀಪಕ್ಕೆ ಬರಬೇಕು. ಇದು ಭಯಭಕ್ತಿ. ಹೊರತು ದೇವರ ಸಮೀಪಕ್ಕೆ ಹೋಗಬೇಕಾದ್ರೆ ಭಯಭಕ್ತಿ ಬೇಡ, ಕೇವಲ ಭಕ್ತಿ ಇದ್ರೆ ಸಾಕು. ಅದಕ್ಕೋಸ್ಕರ ದೇವಯಂತಹ ತ್ವಾಮೀಮಹೆ. ಆಟದ ರೀತಿಯಲ್ಲಿ ನಿನ್ನ ಸಮೀಪಕ್ಕೆ ಬರ್ತಾ ಇದ್ದೇವೆ. ಆಟ ಆಡುವಾಗ ನಾವು ಖುಷಿಯಲ್ಲಿ ಬರ್ತೇವೆ. ತಂದೆ ಎಷ್ಟು ಜೋರಾದ ವ್ಯಕ್ತಿಯಾಗಿದ್ದರು, ಎಷ್ಟು ಪೆಟ್ಟು ಕೊಡ್ತಕ್ಕಂಥ ವ್ಯಕ್ತಿಯಾಗಿದ್ದರು, ಆಟ ಆಡುವಾಗ ಮಕ್ಕಳನ್ನು ಸಮೀಪಕ್ಕೆ ಬರೆದ್ರೆ ಮಕ್ಕಳು ಖುಷಿಯಲ್ಲಿ ಬರ್ತಾರೆ. ದೇವರು ಬಹಳ ದೊಡ್ಡವನು, ಸದಾಕಾಲ ನಮ್ಮನ್ನು ರಕ್ಷಣೆ ಮಾಡುವವನು ಹೌದು, ದಾರಿ ತಪ್ಪಿದಾಗ ನಮ್ಮನ್ನು ಶಿಕ್ಷಿಸುವವನು ದೇವರು ಹೌದು. ಆದರೆ ದೇವರ ಸಮೀಪಕ್ಕೆ ನಾವು ಪೂಜೆಗೆ ಅಂತ ಹೋಗ್ತಾ ಇದ್ದೇವೆ, ಹೆದರಿಕೆಯಿಂದ ಹೋಗುವ ಅಗತ್ಯ ಇಲ್ಲ, ಆಟ ಆಡಿಕೊಂಡು ಹೋಗ್ಬೋದು ದೇವರ ಹತ್ರ. ಹಾಗಾಗಿ ದೇವಯಂತಹ ತ್ವಾಮೀಮಹೆ, ಆಟ ಆಡಿಕೊಂಡು ನಿನ್ನ ಸಮೀಪಕ್ಕೆ ಬರ್ತಾ ಇದ್ದೇವೆ. ನಾವು ನಿಮ್ಮ ಸಮೀಪಕ್ಕೆ ಬರೋದು ನಮಗೆ ಸಾಮರ್ಥ್ಯ ಇಲ್ಲ. ದೇವರ ಸಮೀಪಕ್ಕೆ ಹೋಗೋ ಸಾಮರ್ಥ್ಯ ನಮಗೆಲ್ಲಿದೆ? ದೇವರು ನಮ್ಮನ್ನು ಕರ್ಕೊಂಡು ಹೋಗಬೇಕು, ದೇವರೇ ನಮ್ಮ ಸಮೀಪಕ್ಕೆ ಬರಬೇಕು. ಹಾಗಾಗಿ ಉಪಪ್ರಯಂತು ಮರುತಃ ಸುದಾನವ ಇಂದ್ರ ಪ್ರಾಶೂರ್ಭವ ಸಚ. ಮರುತಃ ಸುದಾನವ ಉಪಪ್ರಯಂತು. ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವನ್ನು, ಅಂದರೆ ದೇವರಿಗೆ ಸಮರ್ಪಿಸಬಹುದಾದ ಎಲ್ಲ ವಸ್ತುಗಳನ್ನು ನಮಗೆ ಕೊಟ್ಟವರು ಯಾರು ಅಂದರೆ ಮರುದೇವತೆಗಳು. ಮರುತಃ ಸುದಾನವ, ಒಳ್ಳೆ ದಾನಶೀಲರಂತೆ, ತಮ್ಮಲ್ಲಿದ್ದದನ್ನೆಲ್ಲ ನಮಗೆ ಕೊಟ್ಟು ಬಿಡ್ತಾರೆ ಮರುದೇವತೆಗಳು. ಅಂತಹ ಮರುದೇವತೆಗಳು ನಮ್ಮ ಜೊತೆಗೆ ಬರಲಿ, ನಿಮ್ಮನ್ನ ದೇವರ ಸಮೀಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಲಿ. ಹೇ ಇಂದ್ರ, ಪರಮೈಶ್ವರ್ಯವನ ಭೂತನಾಗಿರತಕ್ಕಂಥ ಪರಮಾತ್ಮನೇ, ಒಳ್ಳೆಯ ಪ್ರೀತಿಯಿಂದ ಪ್ರಾಶೂಹು ಭವ. ನಾವು ಏನೋ ಕೊಡ್ತಾ ಇದ್ದೇವೆ, ನಮ್ಮದು ಅಂತೂ ಕೊಡ್ತಾ ಇದ್ದೇವೆ, ನಿನ್ನದೇ ಅಂತೂ ಕೊಡ್ತಾ ಇದ್ದೇವೆ. ಈ ಕೊಟ್ಟದ್ದನ್ನು ಸಚಾ ಪ್ರಾಶೂಹು ಭವ, ಒಳ್ಳೆಯ ಪ್ರೇಮದಿಂದ ಚೆನ್ನಾಗಿ ಅದನ್ನು ಸ್ವೀಕಾರ ಮಾಡುವವನಾಗು. ಪ್ರಾಶೂಹು ಅಂದರೆ ಊಟ ಮಾಡು ಅಂತ. ನಾವು ಊಟ ಮಾಡುವಾಗ ದೇವರ ಹತ್ರ ಏನೆಲ್ಲ ಮಾಡಿದ್ದೇವೆ ಗೊತ್ತಿಲ್ಲ, ಹೇಗಾಯಿತು ಗೊತ್ತಿಲ್ಲ, ಚೆನ್ನಾಗಿ ಊಟ ಮಾಡಿ ಅಂತ ಹೇಗೆ ಹೇಳ್ತೇವೆ, ಹಾಗೆ ಎಲ್ಲ ಮರುದೇವತೆಗಳು ನಮಗೆ ಅನುಗ್ರಹ ಮಾಡಿದ್ದಾರೆ, ನಾನೇನೋ ಒಟ್ಟು ಮಾಡಿದ್ದೇನೆ, ನೀನು ಕೊಡ್ತಾ ಇದ್ದೇನೆ, ಎಲ್ಲವನ್ನು ನೀನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಅಂತ ದೇವರ ಹತ್ರ ಕೇಳಿಕೊಳ್ಳೋದು. ಅಂದರೆ ಸ್ನಾನಕ್ಕೆ ನೀರಿಟ್ಟಿದ್ದೇವೆ, ಆ ನೀರಿನಲ್ಲಿ ಏನು ಕಶ್ಮಲ ಇದೆ ಗೊತ್ತಿಲ್ಲ, ಬಾವಿದ್ದೇ ನೀರು, ನದಿದ್ದೇ ನೀರು, ನಮಗೆ ಗೊತ್ತಿದ್ದ ಮಟ್ಟಿಗೆ ನಾವು ಅದನ್ನು ವಸ್ತ್ರದಲ್ಲಿ ಸೋಸಿದ್ದೇವೆ, ಆದರೂ ಎಷ್ಟು ಕ್ರಿಮಿಕೀಟ ಇದೆ ಗೊತ್ತಿಲ್ಲ, ನಿನ್ನದೇ ದ್ರವ್ಯಗಳನ್ನು ನೀನು ಶುದ್ಧ ದ್ರವ್ಯ ಅಂತ ಸ್ವೀಕಾರ ಮಾಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಪೀಠದಲ್ಲಿ ಕೂಡಿಸಬೇಕು. ಪೀಠದಲ್ಲಿ ದೇವರನ್ನು ಕೂತಾದ ನಂತರ ಸ್ನಾನದ ಘಟ್ಟ ಅನ್ನುವಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಮುಂದೆ ಆ ದೇವರು ಸ್ನಾನ ಮಾಡಿದ ಅದೇ ನೀರನ್ನು ನಾವು ತೀರ್ಥ ಅಂತ ಸ್ವೀಕಾರ ಮಾಡುವಂಥದ್ದು. ದೇವರ ಸ್ಪರ್ಶವಾದ ನೀರು, ಯಾವುದೋ ಕಾಲದಲ್ಲಿ ದೇವರ ಸ್ಪರ್ಶವಾದ ಗಂಗಾ ನದಿ
ಇವತ್ತಿಗೂ ಯೋಜನಾಂತರ ಯೋಜನ ದೂರದಲ್ಲಿದ್ದರೂ ಕೂಡ ಶಬ್ದ ಸ್ಮರಣೆ ಮಾಡಿದರೆ ನಮ್ಮನ್ನು ಪವಿತ್ರ ಮಾಡ್ತಾಳಂದರೆ ದೇವರನ್ನು ಸ್ಪರ್ಶ ಮಾಡಿದ ನೀರಿಗೆ ಎಂಥ ಪಾವಿತ್ರ್ಯ ಇರಬೇಕು. ಅದಕ್ಕೋಸ್ಕರ ಅದನ್ನು ತೀರ್ಥ ಅಂತ ನಾವು ತಗೊಳ್ತೇವೆ. ಅದು ತೀರ್ಥ ಅಂತ ಆಗಬೇಕಾದ್ರೆ, ದೇವರಿಗೆ ಅಭಿಷೇಕ ಮಾಡಬೇಕಾದ್ರೆ ಪುರುಷ ಸೂಕ್ತವನ್ನು ಹೇಳಬೇಕು. ಪುರುಷ ಸೂಕ್ತ 16 ಮಂತ್ರಗಳ ಒಂದು ದೊಡ್ಡ ಸೂಕ್ತ. ಅಂದರೆ ಸೂಕ್ತ ದೊಡ್ಡದಲ್ಲ, ಕಲ್ತ್ರೆ 3 ನಿಮಿಷದಲ್ಲಿ ಹೇಳಿ ಮುಗಿಸ್ತೇವೆ. ಆದರೆ ಅರ್ಥಚಿಂತನೆಗೆ ಪ್ರಾರಂಭ ಮಾಡಿದರೆ ಇಡೀ ಬ್ರಹ್ಮಾಂಡವನ್ನು ತೆರೆದಿಡ್ತಕ್ಕಂತಹ ಸೂಕ್ತ ಪುರುಷ ಸೂಕ್ತ. 1-2 ಮಂತ್ರಗಳನ್ನು ನಾವು ನೋಡಬಹುದು. ಅಂದರೆ ಕಾಲಮಿತಿಯಲ್ಲಿ ನಾವು ನೋಡೋದಾದ್ರಿಂದ ನಾವು 1-2 ಮಂತ್ರಗಳನ್ನು ನೋಡ್ಬೋದಷ್ಟೇ. ಪುರುಷ ಸೂಕ್ತ ಇಲ್ಲದೆ ತೀರ್ಥವು ತೀರ್ಥ ಅಂತ ಕರೆಸಿಕೊಳ್ಳೋದಿಲ್ಲ ಅಂತ ಎಲ್ಲ ಶಾಸ್ತ್ರಕಾರರು ಸ್ಮೃತಿ ಪುರಾಣಗಳೆಲ್ಲ ಹೇಳ್ತಾರೆ. ಹಾಗಾಗಿ ದೇವರನ್ನು ಸ್ನಾನ ಮಾಡಲಿಕ್ಕೆ ಇರತಕ್ಕಂತಹ ಅಥವಾ ದೇವರನ್ನು ಪೀಠದಲ್ಲಿ ಆವಾಹನೆ ಮಾಡಿ ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಇರತಕ್ಕಂತಹ ಪುರುಷ ಸೂಕ್ತದ ಮೊದಲ ಮಂತ್ರ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠತ್ ದಶಾಂಗುಲಂ. ಇಲ್ಲಿ ಈ ಪುರುಷ ಸೂಕ್ತಕ್ಕೆ ತುಂಬ ಮಂದಿ ವ್ಯಾಖ್ಯಾನ ಬರೆದಿದ್ದಾರೆ. ನಮ್ಮ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದವರೇ ಒಂದು 5-6 ಜನ ವ್ಯಾಖ್ಯಾನ ಬರೆದದ್ದು ಈಗ ಉಪಲಬ್ಧವಾಗಿ ಸಿಗ್ತಾ ಇದೆ. ಅದಲ್ಲದೆ ಸಾಯಣರು, ಭಟ್ಟಭಾಸ್ಕರರು, ಮತ್ತು ಬೇರೆ ಬೇರೆ ರಾಮಾನುಜೀಯ ಪಂಥದವರು, ರಂಗರಾಮಾನುಜರು ಅಂತ ಹೀಗೆ ಬೇರೆ ಬೇರೆ ಪಂಥದವರು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಅಷ್ಟು ಒಂದು ಪ್ರಧಾನವಾದ ಸೂಕ್ತ ಪುರುಷ ಸೂಕ್ತ. ಹೆಚ್ಚಿನ ವಿವರಣೆಗೆ ನಾನು ಹೋಗೋದಿಲ್ಲ, ಯಾಕೆಂದರೆ ಸಮಯ ಮಿತಿಯಿಂದ. ಹಾಗಾಗಿ ಒಂದು ಸಾಮಾನ್ಯ ಮಟ್ಟದಲ್ಲಿ ಪುರುಷ ಸೂಕ್ತದ ಕೆಲವು ಮಂತ್ರಗಳನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಭಗವಂತನನ್ನು ಆವಾಹನೆ ಮಾಡಿದ್ದೇವೆ, ಇನ್ನೇನು ಪೂಜೆ ಮಾಡಬೇಕು ನಾವು, ಆವಾಗಲೂ ಇದೇ ಮಂತ್ರ. ಅಭಿಷೇಕ ಮಾಡಲಿಕ್ಕೆ ಹೊರಟಿದ್ದೇವೆ, ಆವಾಗಲೂ ಇದೇ ಮಂತ್ರ. ಸಹಸ್ರ ಶೀರ್ಷ ಪುರುಷ, ದೇವರಿಗೆ 1000 ತಲೆ. ಇಲ್ಲಿ ಸಹಸ್ರ ಶೀರ್ಷ ಅಂದರೆ ತಲೆ, 1000 ತಲೆ ಅಂತಿದೆ. 1000 ಅಂತೇಳಿದರೆ 1000 ಅಂದರೆ ಕೇವಲ 1, 2, 3, 4 ಸಾವಿರ ಅಲ್ಲ. 1000 ಅಂದರೆ ಅನಂತ ಅಂತ ಅರ್ಥ. ಅನಂತ ಶೀರ್ಷ ಪುರುಷ, ಅನಂತ ಅಕ್ಷಃ ಅಂತ ಅರ್ಥ. ಹಾಗೆ ಅನಂತವಾಗಿರತಕ್ಕಂಥ ತಲೆ ಭಗವಂತನದ್ದು. ನಾವು ಭಗವಂತನಿಗೆ ಸ್ನಾನ ಮಾಡಿಸಬೇಕು ಅಂತ ಹೊರಟಿದ್ದೇವೆ. ಭಗವಂತನಲ್ಲಿ ಕೂಡಿಸಿ ಅವನ ರೂಪವನ್ನು ನೋಡಿ, ಅವನ ವೈಭವವನ್ನು ನೋಡಿ ಪೂಜಿಸಬೇಕು ಅಂತ ಹೊರಟಿದ್ದೇವೆ. ನಮಗೆ ಕಾಣೋದು ಒಂದು ತಲೆ ಕಾಣೋದೇ ಕಷ್ಟ. 1000 ಹೇಗೆ ಕಂಡೇವು ನಾವು? ಆದರೆ 1000 ತಲೆ ಇದೆ, ನಮಗೆ ಕಾಣಲಿಕ್ಕೆ ಯೋಗ್ಯತೆ ಇಲ್ಲ, ದೇವರು ತೋರಿಸಿದರೆ ಉಂಟು. ಈ ಚಿಂತನೆ ನಮ್ಮಲ್ಲಿ ಬರಬೇಕು. ಭಗವಂತ ಅನುಕಂಪ ದೃಷ್ಟಿಯಿಂದ ತನ್ನನ್ನು ತಾನು ತೋರಿಸಿಕೊಳ್ಳಬೇಕು ವಿನಃ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 1000 ತಲೆ ಅವನಿಗೆ. ಸಹಸ್ರಾಕ್ಷ 1000 ತಲೆ, 1000 ಕಣ್ಣುಗಳು. ಇಲ್ಲಿ 1000ವೇ ಅಂತ ಆಗಿದ್ದರೆ ಸಮಾನವಾಗಿ ಒಂದು ತಲೆಗೆ 2 ಕಣ್ಣಿರುತ್ತೆ. ಸಹಸ್ರ ಶೀರ್ಷ ಅಂದಮೇಲೆ 2000 ಅಕ್ಷ ಅಂತ ಇರಬೇಕಿತ್ತು. ಆದ್ದರಿಂದ ಸಹಸ್ರ ಅಂದರೆ ಅನಂತ ಅಂತ ಅರ್ಥ. ಅನಂತವಾದ ತಲೆಗಳು, ಅನಂತವಾದ ಕಣ್ಣುಗಳು. ಸಹಸ್ರಪಾತ್ 1000 ಕಾಲುಗಳು. ಅಂತಹವನು ಭಗವಂತ. ನಾವೇನು ಪೂಜೆ ಮಾಡಲಿಕ್ಕೆ ಸಾಧ್ಯ? ಅವನು ಅನುಗ್ರಹ ಮಾಡಿದರೆ ಉಂಟಷ್ಟೆ. ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಆ ಭಗವಂತ ಎಷ್ಟು ದೊಡ್ಡವನು ಅಂದರೆ ಇಡೀ ಈ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಇಡೀ ಬ್ರಹ್ಮಾಂಡ ಏನು ನಾವು ಚತುರ್ದಶ ಭುವನಗಳನ್ನು ಹೇಳ್ತೇವೆ, ಈ ಇಡೀ ಭೂಮಿ ಅಂದರೆ ಚತುರ್ದಶ ಭುವನಗಳು ಅಂತ ಲೆಕ್ಕ. ಈ ಇಡೀ ಭೂಮಿಯನ್ನು ಪರಿಪೂರ್ಣವಾಗಿ ವ್ಯಾಪಿಸಿಕೊಂಡಿದ್ದಾನೆ. ಎಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಇಂತಹ ಕಡೆ ಭಗವಂತ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲ ಕಡೆ ಇದ್ದಾನೆ. ವಿಶ್ವತಃ ವೃತ್ವ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ. ಅಲ್ಲದೆ ಅತ್ಯತಿಷ್ಠ ದಶಾಂಗುಲಂ, ಬ್ರಹ್ಮಾಂಡದ ಹೊರಗೂ ಕೂಡ ವ್ಯಾಪ್ತನಾಗಿದ್ದಾನೆ. ಇಲ್ಲಿ ದಶಾಂಗುಲ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ತುಂಬ ಅರ್ಥ ಬರೀತಾರೆ. ದಶಾಂಗುಲ ಅಂತ ಹೇಳಿದರೆ 10 ಅಂಗುಲದ ಒಂದು ಪ್ರದೇಶ ಅಂತ ಒಂದು ಸಾಮಾನ್ಯ ಅರ್ಥ. ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ 10 ಅಂಗುಲದ ಪ್ರವೇಶವನ್ನೂ ಬಿಟ್ಟಿಲ್ಲ. ದೇವರು ಎಲ್ಲಿ ಇಲ್ಲ ಅಂತ ಕೇಳೋದಲ್ಲ, ಒಂದು 10 ಅಂಗುಲದ ಒಂದು ಗೇಣುದ್ದದ ಜಾಗವನ್ನೂ ದೇವರು ಬಿಡದೆ ಇಡೀ ಭೂಮಿಯನ್ನು ದೇವರು ವ್ಯಾಪಿಸಿದ್ದಾನೆ. ಅಂದರೆ ಸರ್ವತ್ರ ವ್ಯಾಪ್ತ. ಇಂಥ ಸರ್ವತ್ರ ವ್ಯಾಪ್ತನಾದ ಭಗವಂತ ನನ್ನೊಳಗಿದ್ದಾನೆ ಅಂತ ನಾನು ಪ್ರತ್ಯೇಕ ಚಿಂತನೆ ಮಾಡಬೇಕೇನು? ಪ್ರತಿಭೆ ಒಳಗಿದ್ದಾನೆ ಅಂತ ಚಿಂತನೆ ಮಾಡಬೇಕೇನು? ಎಲ್ಲವುದೂ ಭಗವಂತನಿಂದೇ ಆಗ್ತಾ ಇದೆ ಅನ್ನುವ ಅನುಸಂಧಾನ ನಮ್ಮಲ್ಲಿ ಆ ಸಂದರ್ಭದಲ್ಲಿ ಜಾಗೃತವಾದರೆ ದೇವರನ್ನು ಕರೆದು ಕೂಡಿಸಿದ್ದಕ್ಕೂ ದೇವರನ್ನು ಸ್ನಾನ ಮಾಡಲಿಕ್ಕೆ ಹೊರಟದ್ದಕ್ಕೂ ಸಾರ್ಥಕ ಆಗುತ್ತೆ. ಇದಾದ ಮೇಲೆ ಇನ್ನೊಂದು ಮುಖ್ಯವಾದ ಅನುಸಂಧಾನ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತ ಅಮೃತತ್ವಸ್ಯೇಷಾನಃ ಯದನ್ನೇನಾ ತಿರೋಹತಿ. ಪುರುಷ ಏವ ಇದಂ ಸರ್ವಂ, ಈ ಎಲ್ಲವುದೂ ಪುರುಷನೇ ಅಂತೆ. ಇದಂ ಸರ್ವಂ ಪುರುಷ ಏವ, ಈ ಎಲ್ಲವುದೂ ಪುರುಷನೇ. ಹೇಗಾಗುತ್ತೆ? ನಾವು ಅದ್ವೈತಿಗಳಾದ ಪರಿಸ್ಥಿತಿ ಬಂತಲ್ವ.
ಅಂದರೆ ಎಲ್ಲವುದೂ ಪುರುಷನೇ ಅಂತ ಹೇಳಿದರೆ ಯದಧೀನೋ ಯಸ್ಯ ಸತ್ತ ತತ್ತದಿತ್ಯೇವ ಭಣ್ಯತೆ ಅಂತ. ಇಡೀ ಪ್ರಪಂಚ ಭಗವಂತನ ಅಧೀನ, ಹಾಗಾಗಿ ಇಡೀ ಪ್ರಪಂಚ ಪುರುಷ. ಪುರುಷ ಏವ ಇದಂ ಸರ್ವಂ. ಯಾವುದು ಇದಂ ಸರ್ವಂ ಅಂತ ಹೇಳಿದರೆ ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು ಇದು ಮಾತ್ರನಾ? ಅಲ್ಲ, ಯದ್ಭೂತಂ. ಈ ಹಿಂದೆ ಎಷ್ಟೋ ಕಲ್ಪಗಳು ನಡೆದು ಹೋಗಿದೆ, ಆ ಕಲ್ಪದಲ್ಲೂ ಈ ಬ್ರಹ್ಮಾಂಡ ಇತ್ತು. ಮುಂದೆ ಎಷ್ಟೋ ಆಗಲಿಕ್ಕಿದೆ, ಆವಾಗಲೂ ಈ ಬ್ರಹ್ಮಾಂಡ ಇತ್ತು. ಆ ಹಿಂದೆ ಇರತಕ್ಕಂತಹ, ಈಗ ಕಾಣತಕ್ಕಂತಹ, ಮುಂದೆ ಬರಲಿರ್ತಕ್ಕಂತಹ ಎಲ್ಲವುದೂ ಭಗವಂತನ ಅಧೀನವೇ ಆಗಿದೆ. ಇನ್ನು ಯದನ್ನೇನ ಅತಿ ರೋಹತಿ. ಇಡೀ ಪ್ರಪಂಚ ಏನು ಭಗವಂತನ, ಎಲ್ಲವುದೂ ಕೂಡ ಇಡೀ ಪ್ರಪಂಚ ಭಗವಂತನೇ ಸೃಷ್ಟಿ ಮಾಡಿದ್ದು. ತತ್ಸೃಷ್ಟವಾ ತದೇವಾನುಪ್ರಾವಿಶತು ಅಂತ ಹೇಳುತ್ತೆ. ಇಡೀ ಪ್ರಪಂಚವನ್ನು ಭಗವಂತನೇ ಸೃಷ್ಟಿ ಮಾಡಿದ್ದು. ಭಗವಂತ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಯಾಕೆ ಅಂದರೆ, ನಾವು ನಿತ್ಯ ಮಧ್ಯಾಹ್ನ ಊಟ ಮಾಡಬೇಕು ಅಂತ ಅಡುಗೆ ಮಾಡಿದ ಹಾಗೆ. ಇಡೀ ಪ್ರಪಂಚ ಸೃಷ್ಟಿ ಮಾಡಿದ್ದು ಒಂದು ಕಾಲದಲ್ಲಿ ತಾನು ಹೊಟ್ಟೆಗೆ ಹಾಕ್ಕೊಳ್ಳಿಕ್ಕೋಸ್ಕರನೇ ಭಗವಂತ ಸೃಷ್ಟಿ ಮಾಡಿದ್ದು. ಆದ್ದರಿಂದ ಈ ಇಡೀ ಪ್ರಪಂಚವನ್ನು ಭಗವಂತನ ಅನ್ನ ಅಂತ ಕರೆದ್ರು. ಈ ಇಡೀ ಪ್ರಪಂಚ ಭಗವಂತನ ಅನ್ನ ಆಯಿತು, ಅಂದರೆ ಅದನೀಯ ಆಯಿತು ಭಗವಂತನಿಗೆ. ಈ ಎಲ್ಲವುದನ್ನು ಮೀರಿಕೊಂಡು ಭಗವಂತ ಇದ್ದಾನೆ. ಆದ್ದರಿಂದ ತಾನು ಸೃಷ್ಟಿ ಮಾಡಿದ ಪ್ರತಿಯೊಂದನ್ನೂ ಭಗವಂತ ಮೀರಿಕೊಂಡು ಇರೋದರಿಂದ ಉತ ಅಮೃತತ್ವಸ್ಯ ಈಶಾನಃ. ಎಷ್ಟೋ ಮಂದಿ ಈ ಪ್ರಪಂಚದಲ್ಲಿ ಬಂದು ಈ ಪ್ರಪಂಚದಲ್ಲಿ ಇದ್ದುಕೊಂಡು ತಾವು ಸಾಧನೆ ಮಾಡಿ ತಾವು ಮೋಕ್ಷಕ್ಕೂ ಹೋಗಿದ್ದಾರೆ. ಆ ಮೋಕ್ಷಕ್ಕೆ ಹೋದವರಿಗೂ ಭಗವಂತ ನಿಯಾಮಕನಾಗಿಯೇ ಇದ್ದಾನೆ. ಯಾಕೆಂದರೆ ಅವರೂ ಸಾಧನೆ ಮಾಡಲಿಕ್ಕೋಸ್ಕರ ಭಗವಂತನಿಂದ ಸೃಷ್ಟನಾಗಿಯೇ ಬಂದವರು. ಎಲ್ಲವುದನ್ನೂ ವ್ಯಾಪಿಸಿಕೊಂಡು ಎಲ್ಲವುದನ್ನೂ ಪ್ರೇರಣೆ ಮಾಡಿಕೊಂಡು ಎಲ್ಲವುದನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡವನು ಭಗವಂತ ಅಂದಾದ ಮೇಲೆ ಈಗ ಮೋಕ್ಷದಲ್ಲಿರುವವರು ಯಾರು? ಹಿಂದೆ ಯಾವುದೋ ಕಲ್ಪದಲ್ಲಿ ಸೃಷ್ಟಿಯಾಗಿ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದವರು, ಅವರು ಭಗವಂತನಿಂದಲೇ ಸೃಷ್ಟರಾದವರು. ಆದ್ದರಿಂದ ಅನ್ನರೂಪವಾದ ಯಾವುದೆಲ್ಲ ಇದೆಯೋ ಅವೆಲ್ಲವನ್ನೂ ಭಗವಂತ ತನ್ನ ಅಧೀನದಲ್ಲಿ ಇಟ್ಟುಕೊಂಡ ಮೇಲೆ ಒಂದು ಕಾಲದಲ್ಲಿ ಅನ್ನರೂಪವಾಗಿ ಈ ಪ್ರಪಂಚದಲ್ಲಿ ಇದ್ದವರೂ ಭಗವಂತನ ಅಡಿಯಲ್ಲೇ ಬರ್ತಾರೆ. ಆದ್ದರಿಂದ ಮುಕ್ತಿಯಲ್ಲಿರ್ತಕ್ಕಂಥವರಿಗೂ ಕೂಡ ಭಗವಂತ ನಿಯಾಮಕ. ಇದೊಂದು ವಿಶಿಷ್ಟವಾದ ಚಿಂತನೆ. ಅಂದರೆ ನಾನು ಮೋಕ್ಷಕ್ಕೆ ಹೋಗುವುದು ಅಂದರೆ ನಾನು ಭಗವಂತನೇ ಆಗಿಬಿಡುವುದಲ್ಲ, ಅಥವಾ ಇಲ್ಲಿ ಈ ಲೋಕದಲ್ಲಿದ್ದಾಗ ಭಗವಂತ ಎತ್ತರದಲ್ಲಿದ್ದಾನೆ, ನಾನು ಅವನ ಸೇವಕನಾಗಿ ಅವನ ಅಧೀನನಾಗಿ ಇದ್ದೇನೆ, ನಾನು ಪೂಜೆ ಮಾಡಬೇಕು, ಮೋಕ್ಷಕ್ಕೆ ಹೋದ ಮೇಲೆ ನಾವು ಒಂದೇ ಆಗಿಬಿಡ್ತೇವೆ. ಇದು ಅಲ್ಲ, ಮೋಕ್ಷಕ್ಕೆ ಹೋದ ಮೇಲೂ ನಾನು ಭಗವಂತನನ್ನು ಪೂಜೆ ಮಾಡಬೇಕಾಗಿಯೇ ಇರುವವನು, ಭಗವಂತ ಪೂಜ್ಯನಾಗಿಯೇ ಇರುವವನು. ಈ ಎಚ್ಚರ ಅಂದರೆ ಸದಾಕಾಲದಲ್ಲೂ ಪೂಜ್ಯನಾದವನು ಭಗವಂತ. ಈ ಎಚ್ಚರ ನಾವು ತಲೆಯಲ್ಲಿಟ್ಟುಕೊಂಡು ದೇವರನ್ನು ಸ್ನಾನಕ್ಕೆ ಕರೆಯುವುದು ಅಂತ ಅರ್ಥ, ಅಥವಾ ದೇವರನ್ನು ಪೂಜೆಗೆ ಕರೆಯುವುದು ಅಂತ ಅರ್ಥ. ಇನ್ನು ಪುರುಷ ಏವ ಇದಂ ಸರ್ವಂ ಅಂತ ಹೇಳಿದರು. ಈ ಹಿಂದೆ ಆಗಿ ಹೋದದ್ದು, ಈಗ ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಅಥವಾ ಈಗ ಇರುವಂಥದ್ದು, ಮುಂದೆ ಆಗಲಿರುವಂಥದ್ದು, ಇದೆಲ್ಲವುದೂ ಪುರುಷನೇ ಅಂತ ಹೇಳಿದರು. ನಮ್ಮ ವೈದಿಕ ಪರಂಪರೆಯಲ್ಲಿ ಒಂದು ನಿಯಮ ಇದೆ. ಎಲ್ಲಿ ಪ್ರಥಮ ವಿಭಕ್ತಿಯನ್ನು ಹೇಳಿದ್ದಾರೋ ಅಲ್ಲಿ 7 ವಿಭಕ್ತಿಯನ್ನು ಹೇಳಬಹುದು ಅಂತ. ಆವಾಗ ಇಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಪುರುಷಃ ಏವ ಇದಂ ಸರ್ವಂ, ಪುರುಷಂ ಏವ ಇದಂ ಸರ್ವಂ, ಪುರುಷೇಣ ಏವ ಇದಂ ಸರ್ವಂ, ಪುರುಷಾಯ ಏವ ಇದಂ ಸರ್ವಂ, ಪುರುಷಾದೇವ ಇದಂ ಸರ್ವಂ, ಪುರುಷಸ್ಯೇವ ಇದಂ ಸರ್ವಂ, ಪುರುಷೇ ಏವ ಇದಂ ಸರ್ವಂ. ಇಷ್ಟು ಬರುತ್ತೆ. ಸಪ್ತಸು ಪ್ರಥಮ ಅಂತ ನಿಯಮ. ಹಾಗಾಗಿ ಇದೆಲ್ಲವುದಕ್ಕೂ ಅನ್ವಯ ಮಾಡಿಕೊಂಡು ಹೋಗ್ಬೋದು. ಪುರುಷ ಏವ ಇದಂ ಸರ್ವಂ, ಈ ಎಲ್ಲವುದೂ ಪುರುಷನ ಅಧೀನವಾಗಿದೆ. ಪುರುಷಮೇವ ಇದಂ ಸರ್ವಂ, ಪ್ರಳಯ ಕಾಲದಲ್ಲಿ ಎಲ್ಲವುದೂ ಪುರುಷನನ್ನೇ ಸಮೀಪಿಸ್ತದೆ. ಪುರುಷೇಣ ಏವ ಇದಂ ಸರ್ವಂ, ಈ ಭಗವಂತನಿಂದಲೇ ಈ ಎಲ್ಲ ಜಗತ್ತೂ ಚಲಿಸ್ತದೆ, ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗ್ತದೆ. ಪುರುಷಾಯ ಏವ ಇದಂ ಸರ್ವಂ, ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತು ದೇವರಿಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು, ದೇವರಿಗೆ ಕೊಡಬೇಕಾದದ್ದು. ಪುರುಷಾದೇವ ಇದಂ ಸರ್ವಂ, ದ್ವೇಷ ಮಾಡಿದರೆ ಈ ಇಡೀ ಪ್ರಪಂಚ ಭಗವಂತನಿಂದ ಬೇರೆಯಾಗಿ ಅಂದಂತ ಬಸ್ಸಿಗೆ ಹೋಗುತ್ತೆ. ಅಲ್ಲೂ ನಿಯಾಮಕ ಅವನೇ, ಅದು ಎಚ್ಚರಬೇಕು. ಹಿಂದೆ ಹೇಳಿದ್ದಾರೆ ಅದನ್ನು. ಪುರುಷಸ್ಯ ಏವ ಇದಂ ಸರ್ವಂ, ಆ ಭಗವಂತನ ಭಗವದ್ವಿಷಯವಾಗಿಯೇ ಇಡೀ ಪ್ರಪಂಚ ನಡೀತಾ ಇದೆ. ನಾವು ಯಾವುದೋ ಬೇರೆ ಲೌಕಿಕ ವಿಚಾರ ಅಂತ ನಾವು ಎಣಿಸ್ಕೊಳ್ಬಹುದು. ಆದರೆ ಪ್ರಾತಃಪ್ರಭೃತಿ ಸಾಯಾಂತಂ ಸಾಯಾದಿಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತೌ ಪೂಜನಂ ಅಂತ ಪ್ರಪಂಚದಲ್ಲಿ ನಡೀತಕ್ಕಂಥ ಪ್ರತಿಯೊಂದೂ ಭಗವಂತನ ಪೂಜೆಯೇ. ನಾವು ಅನುಸಂಧಾನ ಮಾಡಿದರೆ ನಮಗೆ ಪುಣ್ಯ ಉಂಟು, ಅನುಸಂಧಾನ ಇಲ್ಲದೇ ಇದ್ದರೆ ಏನೂ ಇಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಿದ ಹಾಗೆ.
ಪವಿತ್ರ ಜಲ ಅಂತ ಅನುಸಂಧಾನ ಇದ್ದುಕೊಂಡು, ದೇವರ ಕಾಲಿನ ನೀರು ಅಂತ ಅನುಸಂಧಾನ ಇದ್ದುಕೊಂಡು ಸ್ನಾನ ಮಾಡಿದರೆ ಪಾಪ ಹೋಗುತ್ತೆ. ಇಲ್ಲದಿದ್ದರೆ ಮೀನು ಮೊಸಳೆ ಹಾಗೆ ಸುಮ್ಮನೆ ಮುಳುಗುತ್ತೇವೆ, ನಮ್ಮ ಮೈ ಒಂದಷ್ಟು ಕೊಳೆ ಹಾಕಿ ಈಚೆ ಬರ್ತೇವೆ ಅಷ್ಟೇ. ಹಾಗಾಗಿ ಪುರುಷಸ್ಯೇವ ಇದಂ ಸರ್ವಂ, ಇಡೀ ಪ್ರಪಂಚ ಭಗವಂತನ ಕ್ರೀಡಾಸ್ಥಾನ, ಭಗವಂತನಿಗೆ ಸಂಬಂಧಪಟ್ಟದ್ದು, ಭಗವದ್ವಿಷಯಕವಾಗಿ ಇದೆ. ಪುರುಷೇ ಏವ ಇದಂ ಸರ್ವಂ, ಇಡೀ ಜಗತ್ತು ಭಗವಂತನ, ಈಗಲೂ ಹಿಂದೆಯೂ ಮುಂದೆಯೂ ಭಗವಂತನ ಒಳಗೇ ಇದೆ. ಇದಿಷ್ಟು ಚಿಂತನೆ ಆ ಮಂತ್ರದಲ್ಲಿ ಬರುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ದೇವರ ಮಹಿಮೆಯನ್ನು ಹೇಳಬೇಕಾದ್ರೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಹಾಗಾಗಿ ಆ ಭಗವಂತನ ಪೂಜೆಯನ್ನು ಮಾಡಬೇಕಾದ್ರೆ ಪುರುಷ ಸೂಕ್ತ ಅನಿವಾರ್ಯ ಅನ್ನುವಂಥದ್ದನ್ನು ಎಲ್ಲ ಶಾಸ್ತ್ರಕಾರರು ಒಪ್ಪಿಕೊಂಡು, ತೀರ್ಥ ಅಂತ ಆಗಬೇಕಾದ್ರೆ ಪುರುಷ ಸೂಕ್ತ ಬೇಕು ಅನ್ನುವಷ್ಟರ ಮಟ್ಟಿಗೆ ಪುರುಷ ಸೂಕ್ತಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಹೀಗೆ ಈ ಮೊದಲ 5 ಮಂತ್ರಗಳಲ್ಲಿ ದೇವತೆಗಳು ಭಗವಂತನಿಂದಲೇ ಸೃಷ್ಟರಾಗಿದ್ದುಕೊಂಡು ಭಗವಂತನನ್ನು ಮಾನಸ ಯಜ್ಞದಿಂದ ಸಂತೋಷಪಡಿಸಿದರು. ಆಮೇಲೆ ಈ ಭಗವಂತನಿಂದ ಲೌಕಿಕವಾದ, ನಾವೇನು ಈಗ ಮಾಡ್ತಾ ಇದ್ದೇವೆ, ಈ ಲೌಕಿಕವಾದ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಸಕಲ ಸಾಮಗ್ರಿಗಳೂ ಭಗವಂತನಿಂದಲೇ ಸೃಷ್ಟಿಯಾಯಿತು. ಆಮೇಲೆ ದೇವತೆಗಳು ಭಗವಂತನಿಂದಲೇ ಸೃಷ್ಟಿಯಾದರು. ಆಮೇಲೆ ಈ ಲೋಕದಲ್ಲಿರತಕ್ಕಂತಹ ಏನು ವರ್ಣ ವ್ಯವಸ್ಥೆ, ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನತಕ್ಕಂಥ ವರ್ಣ ವ್ಯವಸ್ಥೆ, ಅಂದರೆ ಜ್ಞಾನಕರ್ಮವನ್ನು ಮಾಡತಕ್ಕಂಥವರು ಬ್ರಾಹ್ಮಣರು, ಬಲಕರ್ಮವನ್ನು ಮಾಡತಕ್ಕಂಥ ಕ್ಷತ್ರಿಯರು, ವೃತ್ತಿ ವ್ಯವಹಾರವನ್ನು ಮಾಡತಕ್ಕಂಥವರು ವೈಶ್ಯರು, ಸೇವಾರೂಪವಾದ ಕರ್ತವ್ಯವನ್ನು ಇರ್ತಕ್ಕಂಥವರು ಶೂದ್ರರು. ಇಲ್ಲಿ ಜಾತಿಯನ್ನು ಹೇಳ್ತಾ ಇಲ್ಲ, ವೃತ್ತಿಯನ್ನು ಹೇಳ್ತಾ ಇದ್ದಾರೆ. ಅಂತಹ ಎಲ್ಲವೂ ಕೂಡ ಭಗವಂತನ ಒಂದೊಂದು ಅಂಗಾಂಗದಿಂದ ಸೃಷ್ಟಿಯಾಗಿದೆ. ಹೀಗೆ ಈ ಎಲ್ಲ ಜಗತ್ತು ಪರಿಪೂರ್ಣವಾಗಿ ಸೃಷ್ಟವಾದ ನಂತರ ಈ ಜಗತ್ತು, ಇಡೀ ಜಗತ್ತು ಭಗವಂತನ ಯಜ್ಞ ಸಾಧನಭೂತವಾದ ದ್ರವ್ಯಗಳ ಸಮೂಹ ಅಂತಾಯಿತು. ಅದನಂತರ ಕೊನೆಯ ಮಂತ್ರದಲ್ಲಿ ಯಜ್ಞೇನ ಯಜ್ಞಮಯಜಂತ ದೇವಾಹ, ಈ ಯಜ್ಞರೂಪವಾದ ಯಜ್ಞ ಸಾಧನಭೂತವಾದ ಈ ಜಗತ್ತಿನಲ್ಲಿರತಕ್ಕಂಥ ಎಲ್ಲ ಪವಿತ್ರವಾದ ವಸ್ತುಗಳಿಂದ ಅವನಿಂದಲೇ ಸೃಷ್ಟರಾದ ಎಲ್ಲ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಸೇರಿಕೊಂಡು ಯಜ್ಞರೂಪನಾದ ಭಗವಂತನನ್ನು ಅವರು ಉಪಾಸನೆ ಮಾಡಿದರು. ಹಾಗೆ ಭಗವಂತನನ್ನು ಮೊದಲು ಮಾನಸಯಜ್ಞದಲ್ಲಿ ಉಪಾಸನೆ ಮಾಡಿ ಜಗತ್ಸೃಷ್ಟಿಗೆ ಕಾರಣರಾದರು. ಆಮೇಲೆ ಈ ದ್ರವ್ಯರೂಪವಾದ ಯಜ್ಞವನ್ನು ಮಾಡುವ ಮೂಲಕ ಜಗತ್ತು ಬೆಳೆಯುವುದಕ್ಕೆ, ಜಗತ್ತು ಉಳಿಯುವುದಕ್ಕೆ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಕಾರಣರಾಗಿದ್ದಾರೆ. ಆದ್ದರಿಂದ ಈ ಯಜ್ಞರೂಪವಾಗಿರತಕ್ಕಂತಹ ದ್ರವ್ಯಗಳಿಂದ ಯಜ್ಞರೂಪನಾದ ಭಗವಂತನನ್ನು ದೇವತೆಗಳು ಆರಾಧನೆ ಮಾಡಿದ್ದಾರೆ. ಹಾಗೆ ಆರಾಧನೆ ಮಾಡಿದ್ದು, ದೇವತೆಗಳು ಮಾಡಿದ ಆರಾಧನೆ ಏನಿದೆ ಅದೇ ಧರ್ಮರೂಪವಾಗಿ ಜಗತ್ತಿನಲ್ಲಿ ಸ್ಥಾಪಿತವಾಯಿತು. ತಾನಿ ಧರ್ಮಾಣಿ ಪ್ರಥಮಾನಿ ಆಸನ್, ಅವರಿಂದ ಮೊದಲು ಆಚರಿತವಾದದ್ದು, ದೇವತೆಗಳಿಂದ ಮೊದಲು ಆಚರಿತವಾದದ್ದು ಏನಿದೆ ಅದೇ ಜಗತ್ತಿನಲ್ಲಿ ಧರ್ಮ ಅಂತ ಕಂಡುಕೊಂಡಿತು, ಧರ್ಮ ಅಂತ ಸ್ಥಾಪಿತವಾಯಿತು. ತೇಹ ನಾಕಂ ಮಹಿಮಾನ ಸಚಂತೆ, ಇಷ್ಟೆಲ್ಲ ಮಾಡಿದ್ರಿಂದ, ಮಾನಸಯಜ್ಞದಿಂದ, ದ್ರವ್ಯಯಜ್ಞದಿಂದ, ಜ್ಞಾನಯಜ್ಞದಿಂದ ಭಗವಂತನನ್ನು ಆರಾಧನೆ ಮಾಡಿದ್ರಿಂದ ಆ ಎಲ್ಲ ದೇವತೆಗಳು ಕೂಡ ಮೋಕ್ಷವನ್ನು ಪಡೆದಿದ್ದಾರೆ. ನಾಕ ಅಂತ ಹೇಳಿದರೆ ಕ ಅಂದರೆ ಸುಖ, ಅಕ ಅಂದರೆ ಸುಖ ಇಲ್ಲದೇ ಇರುವುದು, ನಾಕ ಅಂದರೆ ಸುಖ ಇಲ್ಲ ಅಂತ ಇಲ್ಲದೇ ಇರುವುದು, ಅಂದರೆ ಸದಾ ಸುಖ ಇರುವಂಥದ್ದು. ಅಂತಹ ಮಹಾತ್ಮರಾಗಿರ್ತಕ್ಕಂಥ ದೇವತೆಗಳು ನಾಕವನ್ನು ಪಡೆದಿದ್ದಾರಂತೆ. ಎಲ್ಲಿ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಹ, ಹಿಂದಿನ ಕಲ್ಪದಲ್ಲಿ ಸಾಧನೆ ಮಾಡಿ, ಚೆನ್ನಾಗಿ ಸಾಧನೆ ಮಾಡಿ ಮೋಕ್ಷ ಹೊಂದಿದ ದೇವತೆಗಳು ಎಲ್ಲಿ ಏನು ಅನಂತಾಸನ ವೈಕುಂಠಾದಿ ಲೋಕಗಳಲ್ಲಿ ಇದ್ದಾರೋ ಅಂತಹ ನಾಕವನ್ನು ದೇವತೆಗಳು ಪಡೆದಿದ್ದಾರೆ. ಆದ್ದರಿಂದ ನಾವು ನಿತ್ಯ ಯಜ್ಞ ಮಾಡಬೇಕಾದ್ರೆ ಎಷ್ಟು ದ್ರವ್ಯಗಳು ನಮ್ಮಲ್ಲಿ ಇದೆಯೋ ಆ ದ್ರವ್ಯಗಳನ್ನು ವಿನಿಯೋಗಿಸಿ, ಏನಾದರೂ ದ್ರವ್ಯ ನಮ್ಮಲ್ಲಿ ಇಲ್ಲ ಅಂತ ಆದರೆ ಮೊದಲ 5 ಮಂತ್ರಗಳಲ್ಲಿ ದೇವತೆಗಳು ಮಾಡಿದ ಮಾನಸ ಯಜ್ಞದ ಕ್ರಮವೇ ಬರೋದು. ಆದ್ದರಿಂದ ಮಾನಸ ರೂಪದಿಂದ ಆ ಎಲ್ಲ ದ್ರವ್ಯಗಳನ್ನು ಪರಿಕಲ್ಪನೆ ಮಾಡಿಕೊಂಡು, ಹೇಗೆ ದೇವರ ಅಸ್ತಿತ್ವವನ್ನು ನಾವು ಮಾನಸ ರೂಪದಿಂದಲೇ ಪರಿಕಲ್ಪನೆ ಮಾಡುವುದರಿಂದ ದ್ರವ್ಯಗಳನ್ನು ಮಾನಸ ರೂಪದಲ್ಲಿ ಪರಿಕಲ್ಪನೆ ಮಾಡುವುದು ನಮಗೇನು ಹೊಸ್ತಲ್ಲ. ಹಾಗಾಗಿ ಮಾನಸ ರೂಪದಲ್ಲಿ ಅಲ್ಲಿ ಇಲ್ಲದ ದ್ರವ್ಯಗಳನ್ನು ಮಾನಸ ರೂಪದಿಂದ ನಾವು ಚಿಂತನೆ ಮಾಡಿಕೊಂಡು ಸಾಧನೆ ಮಾಡಿದರೂ ಕೂಡ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂದರೆ ಮಾನಸ ರೂಪವಾದ ಯಜ್ಞವನ್ನು, ಆಮೇಲೆ ದ್ರವ್ಯರೂಪವಾದ ಯಜ್ಞವನ್ನು, ಜ್ಞಾನರೂಪವಾದ ಯಜ್ಞವನ್ನು ಮಾಡಿ ದೇವತೆಗಳು ಈ ಧರ್ಮ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ, ಅವರು ಮೋಕ್ಷಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾವು ಕೂಡ ಈ ದ್ರವ್ಯರೂಪವಾದ ಯಜ್ಞವನ್ನು ಮಾಡ್ತಾ, ಅದರ ಜೊತೆಗೆ ಅನುಸಂಧಾನಪೂರ್ವಕವಾಗಿ ಮಾನಸ ಯಜ್ಞವನ್ನು ಮಾಡ್ತಾ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವ ದೃಷ್ಟಿಯಿಂದ ನಾವು ನಿತ್ಯ ಮಾಡತಕ್ಕಂಥ ಏನು ದೇವರ ಪೂಜೆ ಇದೆ, ಇದು ನಮ್ಮ ಆತ್ಮೋದ್ಧಾರ ಸಾಧನ. ಇಲ್ಲಿ ಬರತಕ್ಕಂಥ ಮಂತ್ರಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಬಲ್ಲವರಿಂದ ಕಲಿತು ಅದನ್ನು
ಬಾಯಿಯಲ್ಲಿ ಹೇಳಲಿಕ್ಕಾದರೂ ಪ್ರಯತ್ನಪಟ್ಟು ಎಷ್ಟೋ ಮಂದಿ ಜ್ಞಾನಿಗಳು ಈ ಮಂತ್ರದ ಅರ್ಥವನ್ನು ವಿವರಿಸಲಿಕ್ಕೆ ನಮಗೆ ಆಸಕ್ತಿ ಇದ್ದರೆ ಖಂಡಿತ ಸಿಕ್ಕೇ ಸಿಗ್ತಾರೆ. ಅವರ ಹತ್ರ ಅರ್ಥವನ್ನು ತಿಳಿದುಕೊಂಡು ನಾವು ಅನುಸಂಧಾನಪೂರ್ವಕವಾಗಿ ಈ ದೇವಪೂಜಾ ರೂಪವಾಗಿರ್ತಕ್ಕಂಥ ನಮ್ಮ ಅನಿವಾರ್ಯ ಕರ್ತವ್ಯವನ್ನು, ಆತ್ಮೋದ್ಧಾರ ಕರ್ತವ್ಯವನ್ನು ನಡೆಸೋಣ ಅಂತ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪರ್ಯಾಯ ಶ್ರೀಪಾದರ ಅಂತರ್ಗತನಾದ ಭಾರತೀ ರಮಣ ಮುಖ್ಯಕರ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ದೇವರಲ್ಲಿ ಈ ನನ್ನ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು. ಈ ಸಂದರ್ಭದಲ್ಲಿ ಈ ಮಂತ್ರಗಳ ಅರ್ಥ ಹೇಳುವಂಥದ್ದು ತುಂಬ ಕಷ್ಟಕರವಾದ ವಿಚಾರ. ಯಾಕೆಂದರೆ ತುಂಬ ವ್ಯಾಖ್ಯಾನಗಳಿದ್ದಾವೆ, ತುಂಬ ಮಂದಿ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿ ಅರ್ಥವನ್ನು ಹೇಳ್ತಾರೆ. ಇದೊಂಥರ ನಾವು ಹೊಸಗನ್ನಡದಲ್ಲಿ ಅಭ್ಯಾಸ ಇದ್ದವರು ಹಳಗನ್ನಡಕ್ಕೆ ಹೋದ ಹಾಗಾಗಿ ಸುಲಭವಾಗಿ ಅರ್ಥ ಆಗೋದಿಲ್ಲ, ವ್ಯಾಖ್ಯಾನ ಇಲ್ಲದೆ ಅರ್ಥ ಆಗೋದಿಲ್ಲ. ಹಾಗಾಗಿ ವ್ಯಾಖ್ಯಾನ ಓದಿಯೇ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಇಲ್ಲಿ ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ದರೆ ನಾನು ವ್ಯಾಖ್ಯಾನ ಓದುವಾಗ ತಪ್ಪು ಅರ್ಥ ಮಾಡಿಕೊಂಡ ತಪ್ಪು ಅದು ನನ್ನದ್ದೇ, ವ್ಯಾಖ್ಯಾನಕಾರರ ತಪ್ಪಲ್ಲ ಅಥವಾ ಗುರುಗಳ ತಪ್ಪಲ್ಲ ಅಂತ ಹೇಳ್ತಾ, ಏನಾದರೂ ಗುಣಾಂಶ ಇದ್ದರೆ ನಮಗೆ ವಿದ್ಯಾಪೀಠದಲ್ಲಿ 12 ವರ್ಷ ಅನ್ನ ಹಾಕಿ, ತಲೆಗೂ ಅನ್ನ ಹಾಕಿ, ನಮ್ಮನ್ನು ಸಾಕಿ ಸಲಹಿ ಉದ್ಧಾರ ಮಾಡಿ ಇಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ನನ್ನನ್ನು ಕೂಡಿಸಲಿಕ್ಕೆ ಕಾರಣೀಭೂತರಾಗಿರತಕ್ಕಂಥ ನಮ್ಮ ಗುರುಗಳಾದ ವಿಶ್ವೇಶತೀರ್ಥರ ಒಂದು ಅನುಗ್ರಹ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಅವರಂತರ್ಯಾಮಿ ಭಗವಂತನ ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು. ಪೂಜಾ ಮಂತ್ರದ ಬಳಕೆ, ಅದರ ಹಿನ್ನೆಲೆ, ಅದರ ಮಹತ್ವದ ಕುರಿತಾಗಿ ಬಹಳ ಸುಲಲಿತವಾಗಿ ತುಂಬ ಅನುಸಂಧಾನಕ್ಕೆ ಬೇಕಾದ ಅವಶ್ಯಕವಾದ ವಿಷಯಗಳನ್ನು ಪ್ರಸ್ತಾವಗೊಳಿಸಿದ್ದಾರೆ. ಪೂಜ್ಯ ಆಚಾರ್ಯರಿಗೆ ಸಮಯ ಬಹಳ ಕಮ್ಮಿ ಆಯಿತು. ಅಂದರೆ ಇಷ್ಟು ವಿಸ್ತಾರವಾಗಿ ಹೋಗುತ್ತೆ ಅಂತ ನಾವು ಅಂದುಕೊಂಡಿರಲಿಲ್ಲ. ಆದರೆ ಅದನ್ನು ಮತ್ತೊಂದು ದಿವಸ ಖಂಡಿತ ಮುಂದುವರಿಸುವ ಯೋಚನೆಯನ್ನು ಮಾಡಿಕೊಳ್ತಾ ಇವತ್ತು ಈ ಕುಸುಮವನ್ನು ಕೃಷ್ಣನಿಗೆ ಅರ್ಪಿಸಿ ಸಂತೋಷಪಡಿಸಿದ್ದೀರಿ ಅಂತ ಹೇಳ್ತಾ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಪ್ರಣಾಮಪೂರ್ವಕವಾಗಿ ಅವರಿಗೆ ಗೌರವಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಿತ್ಯದ ಉಪನ್ಯಾಸದ ಮಾಲಿಕೆಯಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಇನ್ನೊಬ್ಬರು ವಿದ್ವಾಂಸರಾದಂತಹ ಶ್ರೀ ಕೃಷ್ಣಕುಮಾರಾಚಾರ್ಯರು